ಸ್ಪೆಷಲ್ ಜರ್ನಿಗೆ ಸ್ಪೆಷಲ್ ಟಿಕೆಟ್ಸ್ ಅಸ್ಸಾಂ CM ಬಂದ್ರು ನೋಡ್ರಿ ಇಲ್ಲಿ. ಸೊ ಅವ್ರ ಇಲ್ಲಿ ಅದಾರ. ಸೊ ಫೈನಲಿ ಅದ ವಾ ಫೈನಲಿ ಅನ್ಬಾಕ್ಸ್ ಫೈನಲ್ ಟಚಸ್ ಅಂತೂ ಮಸ್ತ್ ಕೊಟ್ರೆ. ಇಂಟೀರಿಯರ್ ಅಂತೂ ಇದನ್ನ ತುನಿಯಾ ರಿವರ್, ಈ ತುನಿಯಾ ರಿವರ್ ಮೇಲೆ ಸಿಚುವೇಟೆಡ್. ಸೊ ಕೋಚದ ಎಂಟ್ರೆನ್ಸಿಗೆ ನಾನು ನಿಮ್ಗೆ ತೋರಿಸಿ. ಸೊ ಸೆಕೆಂಡ್ AC ನಾ ಹೇಳೇಬಿಟ್ಟೆ ನಿಮ್ಗೆ ಹೋಟೆಲ್ ಆನ್ ಟ್ರ್ಯಾಕ್ಸ್ ಅಂತೇಳಿ. ಸೊ ನೋಡ್ರಿ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. ಫೈನಲಿ ಆ ಒಂದು ದಿನ ಒದಗಿ ಬಂದೈತ್ರಿ. ಇಷ್ಟು ದಿನ ನಾವೆಲ್ಲ ಆಸೆ ಪಟ್ಟಂಗ ಒಂದೇ ಭಾರತ್ ಹೆಂಗೆ ಹೈ ಕ್ಲಾಸ್ ಟ್ರೈನ್ ರನ್ ಆಗತ್ತಿತ್ತಲ್ಲ, ಹಂಗೆ ಒಂದು ನಮ್ಗೆ ಸ್ಲೀಪರ್ ವರ್ಷನೂ ಕೊಡ್ರಿ. ಯಾಕಂತಂದ್ರೆ 8ರಿಂದ 12 ತಾಸಕ್ಕಿಂತನೂ ನಮ್ಗೆ ಜಾಸ್ತಿ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತ ಭಾಳ ಆಸೆ ಐತಿ ಅಂತೆಲ್ಲ ಜನ ರಿಕ್ವೆಸ್ಟ್ ಮಾಡತ್ತಿದ್ರ. ಆ ರಿಕ್ವೆಸ್ಟಿಗೆ ನಮ್ಮ ಭಾರತೀಯ ರೈಲ್ವೆ ಒಪ್ಕೊಂಡ ಫೈನಲಿ ಒಂದೇ ಭಾರತ್ ಸ್ಲೀಪರ್ನ ಇನಾಗ್ರೇಟ್ ಮಾಡಕ್ಕೆ ಹೊಂಟತ್ರಿ. ಡೇಟ್ ಬಂದ್ಬಿಟ್ಟು 17 ಜನವರಿ 2026. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿ ಕಡೆಯಿಂದ ಇವತ್ತ ದೇಶದ ಮೊದಲ ಒಂದೇ ಭಾರತ್ ಸ್ಲೀಪರ್ ಎಕ್ಸ್ಪ್ರೆಸ್ ಇನಾಗ್ರೇಟ್ ಆಗತ್ತತ್ರಿ. ಆ ಎಕ್ಸ್ಪ್ರೆಸ್ ಇನಾಗ್ರೇಟ್ ಆಗತ್ತೈತಿ. ಅದು ಭಾರತೀಯ ರೈಲ್ವೆದ ಒಂದು ಸ್ಪೆಷಲ್ ಇವೆಂಟ್ ಐತಂದ್ರೆ ನಿಮ್ಮ RCD ನಿಮಗೆ ತೋರಿಸಲೇ ಇರಾಗತ್ತೇನ್ರಿ. ಅದಕ್ಕಂತೇಳಿ ನಾನೀಗ ಬಂದೇನ್ರಿ ಅಸ್ಸಾಮಿನ ಗುವಾಹಟಿಯಲ್ಲಿ ಇರುವಂಥ ಕಾಮಾಖ್ಯ ನಿಮ್ಮೆಲ್ಲ ಗೊತ್ತೇ ಇರ್ಬೋದು. ಕಾಮಾಖ್ಯ ಮಾತಾ ಟೆಂಪಲ್ ಭಾಳ ಫೇಮಸ್ ಐತಿ. ಇಲ್ಲಿಂದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾಗ ಕನೆಕ್ಟಿವಿಟಿ ಸಿಗ್ಲಿ ಅಂತಂತೇಳಿ ಈ ಹೊಸ ಒಂದೇ ಭಾರತ್ ಸ್ಲೀಪರ್ನ ಇನಾಗ್ರೇಟ್ ಮಾಡತ್ತಾರ್ರಿ. ದೇಶದ ಮೊದಲ ಒಂದೇ ಭಾರತ್ ಸ್ಲೀಪರ್. ಇಲ್ಲಿ ನೋಡ್ರಿ ಭಾಳ ಸ್ಪೆಷಲ್ ಟ್ರೈನ್ ಇನಾಗ್ರೇಷನ್ ಆಗತೈತಿ. ಅದ್ರ ಜೊತೆ ನಮಗೊಂದು ಇಂಪಾರ್ಟೆಂಟ್ ಟ್ರೈನ್ ಸಿಗೈತಿ. ನಮ್ಮ ಭಾರತೀಯ ರೈಲ್ವೆದ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಕನ್ಯಾಕುಮಾರಿಯಿಂದ ದಿಬ್ರುಗಢ ಹೋಗುವಂಥ ವಿವೇಕ್ ಎಕ್ಸ್ಪ್ರೆಸ್ ಇಲ್ಲೇ ರೀಚ್ ಆಗಿಬಿಟ್ಟದ್ರಿ. ಎಲ್ಲರೂ ಎಷ್ಟು ಎಕ್ಸೈಟ್ಮೆಂಟಿಂದ ಈ ಟ್ರೈನ್ನ ವೆಲ್ಕಮ್ ಮಾಡತ್ತಾರ. ಇಲ್ಲಿ ಇದ್ರದ ಫುಲ್ ಜರ್ನಿ 82 ಅವರ್ಸ್ ನಾನು ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ, ನೀವು ನೋಡ್ಬೋದು. ಗುವಾಹಟಿಯ ಒಳಗೆ 2 ರೈಲ್ವೆ ಸ್ಟೇಷನ್ ಅದಾವ. ನಮ್ಮ ಬೆಂಗಳೂರು ಒಳಗೆ ಹಂಗೆ ಯಶವಂತಪುರ ಮತ್ತು KSR ಬೆಂಗಳೂರು SMT ಅಂತ ಹಂಗೆ ಅದಾವಲ್ಲ, ಹಂಗೆ ಗುವಾಹಟಿ ಮೇನ್ ಸ್ಟೇಷನ್, ಆಮೇಲೆ ಕಾಮಾಖ್ಯ ಇದೊಂದು ಸ್ಟೇಷನ್. ಕಾಮಾಖ್ಯ ಮಾತಾ ಟೆಂಪಲಿಂದ ಭಾಳ ಸಮೀಪ ಒಳಗೆ ಐತ್ರಿ ಇದು. ಈ ಕಾಮಾಖ್ಯ ಜಂಕ್ಷನ್ ಒಳಗೆ ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ನಮ್ಮ ಒಂದೇ ಭಾರತ್ ಸ್ಲೀಪರ್ ಮಸ್ತ್ ಮದುವೆ ಹೆಣ್ಣಿನ ಗಡೆ ರೆಡಿಯಾಗಿ ನಿಂತತ್ರಿ. ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಯಾವುದೋ ಒಂದು ಹೊಸ ಇವೆಂಟ್ ಆಗಲಿ ಏನೋ ಆಗಲಿ ಅದನ್ನು ಅಲಂಕಾರ ಮಾಡಿ ದೇವಿ ಪೂಜೆ ಮಾಡೋದು ನಮ್ಮ ಸಂಸ್ಕೃತಿ. ಒಂದೇ ಭಾರತ್ ಸ್ಲೀಪರ್ ಅಂತೂ ನಿಂತತ್ರಿ. ಬಟ್ ಎಲ್ಲಾರ್ದ ಕ್ಯಾಮ್ರಾ ಎಲ್ಲಿ ಫೇಸ್ ಮಾಡೈತಿ? ಇದಕ್ಕೆ ರೈಲ್ ಫ್ಯಾನ್ಸ್ ಆಲ್ವೇಸ್ ರೈಲ್ ಫ್ಯಾನ್ಸ್ ಫೇವ್ರೇಟ್ ಡೀಸಲ್. ನೀವೆಲ್ಲರೂ ತಿಳ್ಕೊತಿರ್ಬೋದು ಇದ್ರೊಳಗೆ ಏನು ಸ್ಪೆಷಲ್ ಐತಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳೆಲ್ಲ ಬಂದಾವ. ಈಗ ಭಾಳಷ್ಟು ನಾವು ನೋಡ್ಬಿಟ್ಟೇವಿ. ನಮ್ಮ ಕರ್ನಾಟಕ ಒಳಗೆ ಏನಿಲ್ಲ ಅಂದ್ರೂ 12ಕ್ಕಿಂತ ಹೆಚ್ಚಿಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳ ನಾವು ನೋಡೇವೆ ಅಂತೇಳಿ. ಬಟ್ ಅವೇನೆಲ್ಲ ಟ್ರೈನ್ ನೋಡ್ರಲ್ಲ ಅವು ಬಂದ್ಬಿಟ್ಟ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈದಿಂದ ಮಾಡಿರುವಂತಹ ಸಿಟ್ಟಿಂಗ್ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳ್ರಿ. ಅಂದ್ರೆ ಚೇರ್ಕಾರ ಎಕ್ಸಿಕ್ಯೂಟಿವ್ ಚೇರ್ಕಾರ್ನ ನೋಡಿರ್ತೀರಿ. ಅವು ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು ನಮ್ಮ ಮಾಡರ್ನ್ ಇಂಡಿಯನ್ ರೈಲ್ವೇಸ್ ಫೆಸಿಲಿಟೀಸ್ನ ಹೈಲೈಟ್ ಮಾಡ್ತಿದ್ವು. ಬಟ್ ಈ ಒಂದೇ ಭಾರತ್ ಎಕ್ಸ್ಪ್ರೆಸ್ ಏನೈತಲ್ಲ ಇದು ಭಾಳ ಸ್ಪೆಷಲ್ ಐತಿ. ಯಾಕಂತಂದ್ರೆ ಇದು ಬಂದೈತಿ ಸ್ಲೀಪರ್ ವರ್ಷನ್ ಒಳಗ್ರಿ. ಹೌದ್ರಿ, 3 AC 2 AC ಫಸ್ಟ್ AC ರಾಜಧಾನಿ ದುರಂತ ಒಳಗೆಲ್ಲ ನೀವು ಅಡ್ಡಾಡ್ತಿರಲ್ಲ. ಸ್ಪೆಷಲ್ ಫೀಚರ್ಸ್ನ ಈ ಹೈಲೈಟಿಂಗ್ ಟ್ರೈನ್ ಒಳಗೆ ಕೊಟ್ಟ ಒಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ ಒಂದು ಕಳೆ ತೊಗೊಂಬಂದಾರ್ರಿ. ಸೊ ನೀವೆಲ್ಲರ ಇನ್ನು ಲಾಂಗ್ ಜರ್ನಿ ಮಾಡ್ಬೇಕಂತಂದ್ರೆ ಫ್ಲೈಟ್ಗಿಂತ ಹೆಚ್ಚಿಗೆ ಕಂಫರ್ಟ್ ಜರ್ನಿ ನಿಮ್ಗೆ ಈ ಒಂದೇ ಭಾರತ್ ಸ್ಲೀಪರ್ ಒಳಗೆ ಕಂಡು ಬರುತ್ತೆ. ಇದ್ರೊಳಗೆ ಏನೇನು ಐತಿ, ಇದ್ರ ಫೀಚರ್ಸ್ ಏನ, ಒಳಗೆ ನಿಮ್ಗೆ ಏನೇನೆಲ್ಲ ಹೊಸ ಸುವಿಧೆ ಸಿಗುತ್ತೆ, ಮತ್ತು ನಾನು ಫ್ಲೈಟಿಗೆ ಯಾಕೆ ಈ ಟ್ರೈನ್ನ ಕಂಪೇರ್ ಮಾಡತ್ತೀನಿ ಅಂಥದ್ದು ಫುಡ್, ಇದ್ರೊಳಗೆ ಸಿಗುವಂಥ ಫೆಸಿಲಿಟೀಸ, ಇದ್ರೊಳಗಿರುವಂಥ ಇಂಟೀರಿಯರ್ಸ, ಮತ್ತು ನೀವೇನಾರ ಜರ್ನಿ ಮಾಡತ್ತೀರ ಅಂದ್ರೆ ನಿಮ್ಗೆ ಕಂಫರ್ಟ್ ಹೆಂಗಿರುತ್ತೆ ಎಲ್ಲ ನಿಮಗೆ ಈ ವಿಡಿಯೋ ಒಳಗೆ ಗೊತ್ತಾಗುತ್ತೆ. ಮತ್ತು ಇದ್ರದ್ದು ಸ್ಪೀಡ್ ಏನಿರೋದೈತಿ, ಮತ್ತು ಇಂಡಿಯಾಸ್ ಫಸ್ಟ್ ಸೆಮಿ ಹೈ ಸ್ಪೀಡ್ ಸ್ಲೀಪರ್ ಟ್ರೈನ್ ರೀ ಇದು. ಇದನ್ನ ನಿಮಗೆ ನಾನು ತೋರಿಸಲೇ ಇರಾಕಾಗತ್ತಾ. ಈ ಸ್ಪೆಷಲ್ ಜರ್ನಿಗೆ ಸ್ಪೆಷಲ್ ಟಿಕೆಟ್ಸ್ನು ನಮಗೆ ಪ್ರೊವೈಡ್ ಮಾಡ್ಯಾರ್ರಿ. ಒಂದೇ ಭಾರತ್ ಸ್ಲೀಪರ್ ಗುವಾಹಟಿ ಕಾಮಾಖ್ಯದಿಂದ ಮಾಲ್ದಾ ಟೌನ್ ದಾರಿಲಿ ಹೌಡಾ ಕೋಲ್ಕತ್ತಾಗೆ ಹೋಗುತ್ತೆ. ಸೊ ಶ್ರೀ ನರೇಂದ್ರ ಮೋದಿಜಿ ಅವ್ರ ಕಡೆಯಿಂದ 17 ಜನವರಿಗೆ ಇನಾಗ್ರೇಷನ್ ಅಂತ ಹೇಳ್ಕೊಟ್ರೆ. ನಂದು ಸೀಟಿ ಹಿಂಗೆ ಬಂದ್ಬಿಟ್ಟು B8 31 32 ಹಿಂಗೆ 3 ಅದಾವ. ಸೊ ಏನಾರು ಟಿಕೆಟ್ ಅಂತಾರೆ ಯಾವುದೋ ಒಂದು ಇನಾಗ್ರೇಷನ್ ಸ್ಪೆಷಲ್ ಜರ್ನಿ ಆದ್ರೆ ರೈಲ್ವೆ ಕಡೆಯಿಂದ ಮೀಡಿಯಾಗೆ ಇನ್ವಿಟೇಷನ್ ಬರುತ್ತೆ. ಈ ಸ್ಪೆಷಲ್ ಜರ್ನಿನ ಸ್ಪೆಷಲ್ ಆಗಿ ನೀವು ಕವರ್ ಮಾಡಿ ನಿಮ್ಮ ಜನತೆಗೆ ತೋರಿಸ್ರಿ ಅಂತ ಹೇಳಿ ನಮಗೆ ರೈಲ್ವೆ ಬೋರ್ಡ್ ಕಡೆಯಿಂದ ಇನ್ವಿಟೇಷನ್ ಬಂದಿತ್ತು. ಸೊ ನಾನು ರೈಲ್ವೆ ಬೋರ್ಡ್ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಕರ್ನಾಟಕದಿಂದ ಬಂದೇನ್ರಿ. ಸ್ಲೀಪರ್ ಒಂದೇ ಭಾರತ್ ಬೇಟ್ಸ್
ಚೇರ್ ಕಾರ್ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ವಂದೇ ಭಾರತ್ ನ್ಯೂ ಜಲ್ಪಾಯ್ಗುಡಿ ಗುವಾಹಟಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ಕಾಮಾಖ್ಯ ಸ್ಟೇಷನ್ ಎಂಟರ್ ಆಗತೈತಿ. ಸೊ ನೀವು ಈ ಟೈಪ್ ಟ್ರೈನ್ ನೋಡಿದ್ರಿ ನೋಡ್ರಿ, ಇದ್ರೊಳಗೆ ನೋಡ್ರಿ ಇಲ್ಲೇ ಸಿಟ್ಟಿಂಗ್ ಅದಾವೆಲ್ಲ. ಅಸ್ಸಾಂ CM ಬಂದ್ರು ನೋಡ್ರಿ ಇಲ್ಲೇ ಈ ಸ್ಪೆಷಲ್ ಇವೆಂಟಿಗೆ ಗಾಡಿ ಒಳಗೆ ಮಾತ್ರ. গুয়াহাটি কামাখ্যার সঙ্গে বাঙালির সংযোগ দীর্ঘদিনের, তা ধর্মের ಸೊ ಡೀಟೇಲ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ CM ಆಫ್ ಅಸ್ಸಾಂ ಸರ್ ಹಿಮಂತ ಬಿಸ್ವಾ ಶರ್ಮಾ ಬಂದಾರ. ನೀವು ನೋಡಿರ್ಬೋದು ಮಾಮ ಅಂತೇಳಿ ಅವರ ಫೇಮಸ್ ಅದಾರ. ಅವ್ರದ್ದು ಇದ್ರ ಸಂಬಂಧ ನೀವು ನೋಡಿರ್ಬೋದು ಅವ್ರನ್ನ, ಫೇಮಸ್ ಅದಾರ ಅವ್ರು ಭಾಳ ಅಸ್ಸಾಮದ ಮಿನಿಸ್ಟರ್. ಸೊ ಅವ್ರು ಇಲ್ಲದಾರ ಮಾಲ್ದಾ ಟೌನ್ ಒಳಗೆ ಇನ್ನೊಂದು ವಂದೇ ಭಾರತ್ ಸ್ಲೀಪರ್ ಇನಾಗ್ರೇಷನ್ ಆಗುತ್ತೆ. ಟೋಟಲ್ 2 ವಂದೇ ಭಾರತ್ ಸ್ಲೀಪರ್ ಇಲ್ಲಿಗೆ ಸಿಗತ್ತವ್ರಿ. ಅಂದ್ರೆ ಅಪ್ ಆ್ಯಂಡ್ ಡೌನಿಗೆ ಒಂದು ಕಾಮಾಖ್ಯೆಯಿಂದ ಒಂದು ಹೌಡಾದಿಂದ. ಸೊ ಹೌಡಾದಿಂದ ಅವ್ರು ಮಾಡತ್ತಿಲ್ಲ, ಮಾಲ್ದಾ ಟೌನಿಂದ ಮಾಡತ್ತಾರ. ವೆಸ್ಟ್ ಬೆಂಗಾಲದ ಮಾಲ್ಡಾ ಟೌನ್, ಅಲ್ಲಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಫಿಸಿಕಲ್ ಆಗಿ ಈ ಟ್ರೈನಿಗೆ ಫ್ಲಾಗ್ ಆಫ್ ಮಾಡತ್ತಾರ. ಸೊ ಫೈನಲಿ ಅದ ಲೊಕೊಮೋಟಿವ್ ಕ್ಯಾಬಿನ್ ಅಂತೇಳಿ ಇಷ್ಟ ಮಟ್ಟ ಇದ್ದೀವಿ ರೀ. ಇವೆಂಟ್ಸ್ ಎಲ್ಲ ನೋಡಿದ್ವಿ. ಈಗ ಫೈನಲಿ ಬಂದೀವಿ ನಮ್ದು ಕೋಚ್ಗೆ. ಇದೆ ನೋಡ್ರಿ ನಂದು ಕೋಚ್ B8. ಇವತ್ತಿಂದ ಟ್ರೈನ್ ನಂಬರ್ ಬಂದ್ಬಿಟ್ಟು 02076 ಕಾಮಾಖ್ಯೆಯಿಂದ ಹೌಡಾಕ್ ಹೋಗುದು. ಸೊ ನಾರ್ಮಲಿ ಇದ್ರ ಟ್ರೈನ್ ನಂಬರ್ ಇರುತ್ತೆ ರೀ 22076. ಹೊರಗೆಲ್ಲ ಮಸ್ತ್ ಅಲಂಕಾರ ಮಾಡ್ಯಾರ. ನಿಮಗೆ ಥೀಮ್ ಇದ್ರದ ಭಗವಾ ಕಲರ್ ಒಳಗೆ ವಂದೇ ಭಾರತ್ ಸ್ಲೀಪರ್ ಐತ್ರಿ. ಹೊರಗಿಂದ ಡಿಸೈನ್ ನೋಡ್ಬೋದು ನೀವು ಇಲ್ಲೇ. ಸೇಮ್ ನೀವು ವಂದೇ ಭಾರತದ ಸಿಟ್ಟಿಂಗ್ ಏನು ವರ್ಷನ್ ನೋಡ್ತಿದ್ರಲ್ಲ ಹಂಗೈತಿ. ಸೊ ನಾನು ಅನ್ಕೋತೀನಿ ಇವರ ಭಗವಾ ವರ್ಷನ್ದು ವಂದೇ ಭಾರತ್ ಸ್ಲೀಪರ್ ಏನು ಬಿಟ್ರಲ್ಲ ಹಂಗೆ ಸೇಮ್ ಒಂದು ನಮ್ದು ವೈಟ್ ಮತ್ತು ಬ್ಲೂ ಇತ್ತಲ್ರಿ, ಅದು ಕಾಂಬಿನೇಷನ್ದಾಗ ಬಿಟ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ ಒಂದು ಕಳಾನೂ ಬರುತ್ತೆ ರೀ. ಸೊ ಒಳಗೆ ಎಂಟ್ರ್ ಆಗೋಕ್ಕಿಂತ ಮೊದಲೇ ನಿಮ್ಗೆ ನೋಡ್ಬೋದಿಲ್ಲ ಆಟೋಮೆಟಿಕ್ ಡೋರ್ಸ್ ಅದಾವ. ಸೊ ಎಂಟ್ರ್ ಆಗನ್ರಿ. ವಾಶ್ ಬೇಸಿನ್ ಏರಿಯಾ ಮತ್ತು ಇಲ್ಲಿ ಅಟೆಂಡರ್ ಅವರೆಲ್ಲ ಇರ್ತಾರಲ್ಲ ಅವ್ರಿಗೆ ಕುಂತ್ಕೊಳ್ಳೋಕೆ ಜಾಗ ಐತಿ. ಮತ್ತು ನಿಮ್ಗೆ ಏನರ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಸಿಸ್ಟಮು ಇದ್ರೊಳಗೆ ಪ್ರೊವೈಡ್ ಮಾಡ್ಯಾರ. ಇಲ್ಲಿ ಎಲ್ಲ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತೇಳಿ ಡೀಟೇಲ್ಸ್ ಕೊಟ್ರೆ. ಸೊ ಒಳಗೆ ಹೋಗೋಣಂತ ಇಲ್ಲಿ ಮೆನ್ಷನ್ ಮಾಡಿಬಿಟ್ರೆ ನೋ ಡ್ರಿಂಕಿಂಗ್ ವಾಟ್ರ್. ಎಂಟ್ರ್ ಕೊಡೋಕೆ ನೀವು ನಾರ್ಮಲಾಗಿ ನೋಡ್ತಿದ್ರಿ ಟ್ರೈನ್ಗಳೊಳಗೆ ಲೆಫ್ಟಿಗೆ ಒಂದು ವಾಶ್ರೂಮ್ ರೈಟಿಗೆ ಒಂದು ವಾಶ್ರೂಮ್ ಇರ್ತಿತ್ತು. ಬಟ್ ಇದ್ರೊಳಗೆ ಹಂಗಿಲ್ಲ ರೀ. ಒಂದೇ ಸೈಡ್ ನಿಮ್ಗೆ ಒಂದು ಕ್ಯಾಬಿನ್ ಕೊಟ್ರೆ ವಾಶ್ರೂಮದ್ದು ಸಪ್ರೇಟ್ ಏರಿಯಾ ಮಾಡ್ರೆ ವಾಶ್ರೂಮ್ ಸೆಕೆಂಡ್ ಸೈಡಸ್ದೆಲ್ಲ ಇಲ್ಲೇ ಪ್ರೊವೈಡ್ ಮಾಡ್ಯಾರ ರೀ ಇಂಡಿಕೇಶನ್. ಸೊ ಒಳಗೆ ಎಂಟ್ರ್ ಆಗೋಕ್ಕಿಂತ ಮೊದಲು ನಿಮ್ಗೆ ಆಟೋಮೆಟಿಕ್ ಡೋರ್ಸ್ ಅದಾವ. ಸೊ ಎಂಟ್ರ್ ಆಗೋಣ. ಏನು ಮಸ್ತ್ ಪಾಲಿಶ್ಡ್ ಕೋಚ್ ಐತೆ ನೋಡ್ರಿ. ಇದು ಸೈಡ್ ಲೋವರ, ಸೈಡ್ ಅಪ್ಪರ, ಲೋವರ, ಮಿಡಲ್, ಅಪ್ಪರ. ಕಲರ್ ಕಾಂಬಿನೇಷನ್ ನೋಡ್ರಿ ನೀವು. ಇದೆ ಯೆಲ್ಲೋ ಮತ್ತು ಲೈಟಿಶ್ ಗ್ರೇ ಅದು ಕಾಂಬಿನೇಷನ್ ಎಷ್ಟು ಮಸ್ತ್ ರಾಯಲ್ಟಿ ಲುಕ್ ಪ್ರೊವೈಡ್ ಮಾಡತ್ತೈತಿ ನಿಮಗೆ. ಇಲ್ಲಿ ಎಂಟ್ರ್ ಆಗಿ ನಾನು ನಿಮ್ಗೆ ಒಂದು ಇದ್ರದ್ದು ಇಂಟ್ರೋದ ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡಿದ್ದೆ. ಅದರೊಳಗೆಲ್ಲ ನಾನು ಡೀಟೇಲ್ಡಾಗೂ ತೋರಿಸಿದೆ. ಇಲ್ಲಿ ವಾಟರ್ ಬಾಟಲ್ ಹೋಲ್ಡರ್, ಮೊಬೈಲ್ ಚಾರ್ಜಿಂಗ್ ಸಾಕೆಟ್ಸ್ ಮತ್ತು ಮೊಬೈಲ್ ಹೋಲ್ಡರ್, ಬಾಟಲ್ ಹೋಲ್ಡರ್ ಎಲ್ಲ ಐತಿ ಮಸ್ತ್. ಇಲ್ಲಿ ನೋಡ್ರಿ ನಮ್ಮ ಹಿಂದೆ ಯಾರದಾರ ಮೋಹಿತ್ ಭಯ್ಯ, ನಮ್ಮ ಇನ್ಸ್ಪಿರೇಷನ್ ಮಸ್ತ್. ಅವ್ರ ಜೊತೆ ನಾನು ವಂದೇ ಭಾರತ್ ಸ್ಲೀಪರ್ ಇನಾಗ್ರೇಷನ್ ಜರ್ನಿ ಮಾಡೋದು ನಂಗೆ ಭಾಳ ಇಷ್ಟ ಆಗತೈತಿ. ಭಯ್ಯ ಕರ್ನಾಟಕ ಸೆ ಬಹುತ್ ಲೋಗ್ ದೇಖ್ತೆ ಆಪ್ಕೋ. ಥ್ಯಾಂಕ್ ಯು ಸೋ ಮಚ್ ಈಚ್ ಅಂಡ್ ಎವ್ರಿ ಕನ್ನಡ ಜನತೆಗೆ ನನ್ನ ನಮಸ್ಕಾರ. ಹೇಗಿದ್ದಾರೆ ನೀವೆಲ್ಲ? ಸೊ ಪ್ರತಿಯೊಂದು ಸೀಟಿಗೆ ಒಂದೊಂದು ಚಾರ್ಜಿಂಗ್ ಸುಗಡೆ ಐತ್ರಿ. ಚಾರ್ಜಿಂಗ್ದು ಅಡಾಪ್ಟರ್ ಪಿನ್, USB ಪಿನ್ ಮತ್ತು ಇಲ್ಲೇ C ಪಿನ್ನು ನಿಮ್ಗೆ ಐತಿ. ಅದನ್ನು ಅಡ್ಜಸ್ಟ್ ಮಾಡೋಳಕ್ಕೆ ಬಟನ್ ನಿಮ್ಗೆ ನೋಡ್ರಿ ಇಲ್ಲೇ ಪ್ರೆಸ್ಸಿಂಗ್ ಕೊಟ್ರೆ. ಸೊ ವಾಟರ್ ಬಾಟ್ಲ್ ಹೋಲ್ಡರ್, ಸೊ ಮೊಬೈಲ್ ಹೋಲ್ಡರ್, ವಾಟರ್ ಬಾಟ್ಲ್ ಎಲ್ಲ ಹೋಲ್ಡರ್ ಎಲ್ಲ ಇಲ್ಲೇ ಪ್ರತಿಯೊಂದು ಸೀಟಿಗೂ ಐತಿ. ಪ್ರತಿಯೊಂದು ಸೀಟಿಗೆ ನಿಮ್ಗೆ 3 ಟೈಪ್ ಚಾರ್ಜಿಂಗ್ ಸಿಗುತ್ತೆ ರೀ ಈ ವಂದೇ ಭಾರತ್ ಸ್ಲೀಪರ್ ಒಳಗೆ, ಅದು 3 AC ಒಳಗೆ. ಸೊ ಸೀಟದ ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಹಿಂಗೆ ಕುಂತ ನೋಡ್ರಿ ಇಲ್ಲೇ. ಸೊ ನಾರ್ಮಲಾಗಿ ನೀವು ಹೆಂಗೆ ಆಕಿತ್ತಂದ್ರೆ ಮಿಡಲ್ ಸೀಟ ಓಪನ್ ಇದ್ದಾಗ ನೀವು ಕುಂತಾಗ ನಿಮ್ಮ ಕಾಲು ಒಂದು ಸ್ವಲ್ಪ ಹೊರಗೆ ಹೋಗಿತ್ತು, ನಿಮ್ಗೆ ಕುಂದ್ರಾಗ ಹಿಂಗೆ ಆಗಿಬಿಡ್ತಿತ್ತು. ಬಟ್ ಇಲ್ಲಿ ನಾನು ಆರಾಮಾಗಿ ಕುಂತಾನೆ ನೋಡ್ರಿ ಇಲ್ಲಿ ನಂದು ಮೊಣಕಾಲು ಮಟ್ಟ ಇಲ್ಲಿ ಮಟ್ಟ ಬಂದೈತಿ. ಸೊ ಕಂಫರ್ಟ್ ನೋಡ್ಬೋದು ನೀವು. ಈ ಸೀಟ್ ಮಿಡಲ್ ಮಾಡಲ್ ನಾನು. ಸೊ ಇದು ಇನ್ನೂ ಮಿಡಲ್ ಮಾಡಿರಿ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಇದು ಕಾಲಿಂದ ಅರ್ಧ ಸ್ವಲ್ಪ ಮುಂದೆ ಹೋಗ್ಬಿಡುತ್ತೆ, ಅಷ್ಟು ಕಂಫರ್ಟೇಬಲ್ ಐತಿ. ಸೊ ಮ್ಯಾಲೆ ಹತ್ತಾಗ ನಿಮಗೆ ಇಲ್ಲೇ ಮಸ್ತ್ ನೋಡ್ರಿ ಇಲ್ಲಿ ಎರ್ಗೋನಾಮಿಕಲಿ ಡಿಸೈನ್ಡ್ ಸ್ಟೇರ್ಸ್ ಕೊಟ್ರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಲಿಂದ ಹತ್ತೋದ್ ಮುಂದೆ ನಿಮಗೆ ಏನು ಸ್ಟ್ರೆಸ್ ಆಗಂಗಿಲ್ಲ. ಇವು ಬರ್ತ್ ಹೆಂಗೆ ಅದಾವ ಅಂತಂತಂದ್ರೆ ಈಗ ನೋಡ್ರಿ ಫುಲ್ ಫ್ಲ್ಯಾಟ್ ಬೆಡ್ಡು ಇಲ್ಲವ ಮತ್ತು ಹೆಂಗೂ ಇಲ್ಲ. ಯಾಕಂತಂದ್ರೆ ಒಂದಷ್ಟು ಮಂದಿ ದಪ್ಪ ಇರ್ತಾರೆ, ಸಣ್ಣ ಇರ್ತಾರೆ, ತೆಳಗೆ ಇರ್ತಾರೆ, ಗಿಡ್ಡಿಗೆ ಇರ್ತಾರೆ, ಅವ್ರಿಗೆಲ್ಲ ಕಂಫರ್ಟ್ ಆಗ್ಬೇಕಲ್ಲ. ಸೊ ಇವನ್ನೆಲ್ಲ ಹೆಂಗೆ ಡಿಸೈನ್ ಮಾಡ್ಯಾರ ಅಂತಂದ್ರೆ ನಿಮ್ಮ ಬಾಡಿ ವೇಟ್ ಏನಿರುತ್ತಲ್ಲ ಅದ್ರ ಮೇಲೆ ಇವು ಸೀಟ್ಗಳು ನಿಮಗೆ ಕಂಫರ್ಟನ್ನು ಹೆಂಗಂತಂದ್ರೆ ಸಸ್ಟೈನ್ ಆಗಿಬಿಡ್ತಾವೆ. ಎರ್ಗೋನಾಮಿಕಲಿ ಡಿಸೈನ್ಡ್ ಬರ್ತ್ ಅಂತಾರೆ. ಎರ್ಗೋನಾಮಿಕಲ್ ಏನು ಮಾಡುತ್ತೆ ಅಂತಂತಂದ್ರೆ ಅವು ನಿಮ್ಗೆ ಹೆಂಗೆ ಬಾಡಿದ ಹೆಂಗೆ ಸ್ಟ್ರಕ್ಚರ್ ಇರುತ್ತಲ್ಲ ಹಂಗೆ ಅವು ನಿಮ್ಗೆ ಕಂಫರ್ಟಿಗೆ ತಗೊಂಡು ಹೊಂದ್ಕೊಂಡ್ಬಿಡ್ತಾವೆ ಸೀಟುಗಳು. ಸೊ ಅದು ಮೇನ್ ನೋಡ್ರಿ ಇಲ್ಲೇ ಮಿಡಲ್ ಒಳಗೆ ಕುಂತೇವೆ, ಏನು ಸ್ಪೇಸ್ ಇಲ್ಲ. ಶ್ರೇಯಾನ್ಸ್ ಭಯ್ಯ ಮತ್ತು ಮೋಹಿತ್ ಭಯ್ಯನೂ ಅದಾರ. ಸೊ ನೋಡ್ಬೋದು ನೀವು ಇಲ್ಲೇ
ನಾನು ಮುಂದೆ ಬಂದ್ರೂ ಸೀಟಿಂದ ಹೊರಗೆ ಬಂದ್ಬಿಡ್ತೇನೆ ನಾನು. ಸೊ ಹೆಂಗಂತಂದ್ರೆ ಒಬ್ಬ ಮನುಷ್ಯ ಇಲ್ಲಿ ನಿಂತಾನಂತಂದ್ರು ಇನ್ನೊಬ್ಬ ಇಲ್ಲಿ ಕುಂತರು ಏನು ಫೀಲ್ ಆಗಂಗಿಲ್ಲ, ಅಷ್ಟು ಮಸ್ತ್. ಇದ್ರೊಳಗೆ 3 AC ಒಳಗೆ ಐತಿ. ಸೊ 3 AC ಒಳಗೆ ಹಿಂಗೈತೆ ಅಂದ್ರೆ 2 AC ಒಳಗೆ ಏನೇನೈತಿ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಒನ್ಸ್ ನಾವು ಡಿಪಾರ್ಟ್ ಆಗಲಿ 12:45 ಡಿಪಾರ್ಚರ್ ಐತಿ. ಸೊ ನಾನು ನಿಮಗೆ ಈಗ ಜಸ್ಟ್ ಕ್ಯಾಬಿನ ತೋರಿಸಿನಿ ರೀ. ಈಗ ಸೈಡ್ ಲೋವರ್ ಸೈಡ್ ಅಪ್ಪರಿಗೆ ಬಂದಿವಿ. ಸೊ ಸೈಡ್ ಲೋವರ್ ಒಳಗೆ ನೋಡ್ರಿ ಇಲ್ಲಿ ಆರಾಮಾಗಿ ಕುಂತೀವಿ, ಏನು ತೊಂದರೆ ಇಲ್ಲ. ಇದರ ಸೈಡ್ ಲೋವರ್ ಇನ್ನೊಂದು ಸ್ವಲ್ಪ ಡಿಸೈನ್ ಐತಿ, ಏನಂತಂದ್ರೆ ನಿಮ್ಗೆ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡುವಂಗೆ ಹಿಂಗೆ ಆರಾಮಾಗಿ ಕುಂದ್ರಬೋದು. ಬಟ್ ಅದಕ್ಕೆ ಇಲ್ಲದ ಮೇಲೆ ಹತ್ತಕ್ಕೆ ಐತೆ. ನಾನು ಹಿಂದೆ ನೋಡ್ಬೋದು ಕಲರ್ ಕಾಂಬಿನೇಷನು ಆರಾಮಾಗಿ ಐತಿ. ಇಷ್ಟು ವೈಡ್ ವಿಂಡೋ ಸಿಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗಂತಂದ್ರೆ ಬುಲೆಟ್ ಟ್ರೈನ್ ಫೀಲೇ ಬರತೈತಿ भैया. सच में बुलेट ट्रेन जैसा लग रहा है आप ऐसे बैठ के. फील हो रहा है भाई. कलर कॉम्बिनेशन भी बहुत अच्छा है. हाँ ऐसे देख रहा हूँ ना मैं एज ए POV, मेरा POV से अच्छा लग रहा है. बहुत अच्छा लग रहा है. और ये ट्रेन में बैठते ही भाई साहब देखो सर्विस स्टार्ट हो चुका है. थैंक यू सो मच. वही हमारा प्यारा दुलारा 14 रुपए वाला रेल नीर का 5 का बॉटल. वाह. ಫೈನಲಿ ಟೈಮ್ ನೋಡ್ಬೋದು ನೀವು ಇಲ್ಲ 1:21. ಐತಿಹಾಸಿಕ ದಿನಕ್ಕೆ ಸಾಕ್ಷಿ ಆಗತೈತಿ ಅಸ್ಸಾಮಿನ ಗುವಾಹಟಿ. ಫ್ಲಾಗ್ ಆಫ್ ಆಗತ್ತೆ ಇಲ್ಲಿಂದ ನೋಡ್ಬೋದು ನೀವು. বাইরে মানুষের কিছু এরকম ভিড় এবং সিগন্যাল পাওয়া মাত্র কিন্তু ট্রেন ভালোভাবে স্পিড নিয়েছে. ಇಲ್ಲಿ ಅಸ್ಸಾಮಿನ CM ಮತ್ತು ರಾಜ್ಯಪಾಲರ ಈ ಗಾಡಿಗೆ ಫ್ಲಾಗ್ ಆಫ್ ಮಾಡ್ಯಾರ. ಮಾಲ್ದಾ ಟೌನಿಂದ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಫ್ಲಾಗ್ ಆಫ್ ಮಾಡ್ಯಾರ್ರಿ. ಸೆಕ್ಯೂರಿಟಿ ನೋಡ್ಬೋದು ನೀವು ಇಲ್ಲಿ. ಅವರಿಗೆ Z+ ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ಯಾರ ಹಿಮಂತ ಬಿಸ್ವಾ ಸರ್ಮಾಗ. ಜನದ ಎಕ್ಸೈಟ್ಮೆಂಟ್ ನೋಡ್ಬೋದು ನೀವು ಇಲ್ಲಿ. ಪಿಟ್ ಲೈನ್ ಮ್ಯಾಲಿಂದ ವಿಡಿಯೋ ಮಾಡತ್ತಾರ. ವಾ 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 ವಾ. फाइनली ट्रेन अपनी निकल चुकी है कामाख्या से. ಇದು ನಮ್ಮ ಆಧುನಿಕ ಭಾರತದ RPF ತೋರಿಸೋದಕ್ಕೆ ನೋಡ್ರಿ ಎಕ್ಸೈಟೆಡ್ ಅದಾರ ಈ ಟ್ರೈನಿಗೆ. ವಾ. ಫೈನಲಿ ಡಿಪಾರ್ಟ್ ಅಂತೂ ಆದವಿರಿ. ಈ ಐತಿಹಾಸಿಕ ದಿನಕ್ಕೆ ನಾನು ಸಾಕ್ಷಿಯಾಗಿ ಏನಂತೇಳಿ ನನಗೆ ಭಾಳ ಹೆಮ್ಮೆ ಐತಿ. ಎಲ್ಲ ನಿಮ್ಮಿಂದನೇ ಸಾಧ್ಯ. ಸೊ ಡೋರಿಗೆ ಹೋಗಿ ಡಿಪಾರ್ಚರ್ ತೋರ್ಸೋಕ್ಕಾಗಲಿಲ್ಲ, ಯಾಕಂತಂದ್ರೆ ಪೂರ್ತಿ ಆಟೋಮೆಟಿಕ್ ಡೋರ್ಸ್ ಅದಾವೆ. ನಾನು ಮೂವಿದ್ ಬೇಕು ಕುಂತೇವೆ. ಮಸ್ತ್ ನಮಗೆ ವಿಂಡೋ ಸಿಗತ್ತೆ. ಇದರಿಂದ ನಿಮ್ಗೆ ನನ್ನ ಜರ್ನಿ ಅಂತೂ ತೋರಿಸ್ತೀನಿ. ಈಗ ನಾವು ಜಸ್ಟ್ ಡಿಪಾರ್ಟ್ ಆಗಿವಿ. ಈಗ ಕ್ರಾಸ್ ಮಾಡ್ತೇವೆ ಬ್ರಹ್ಮಪುತ್ರ ನದೀನ್ರಿ. ಹೌದ್ರಿ, ಅಸ್ಸಾಮಿನ ಬಿಗ್ಗೆಸ್ಟ್ ನದಿ. ನಿಮಗೆ ನೋಡಿದ ಕೊಡೋಕನ ಅದನ್ನು ನೀವು ತಿಳ್ಕೊಂಬಿಡ್ತೀರಿ. ಸೊ ಸರಾಯ್ಘಾಟ್ ಬ್ರಿಡ್ಜ್ ಬ್ರಹ್ಮಪುತ್ರ ನದಿನ ನಾವೀಗ ಕ್ರಾಸ್ ಮಾಡ್ತೇವೆ. क्रॉसिंग सरायघाट ब्रिज ऑन ब्रह्मपुत्र रिवर. और ये हमारे नीचे ब्रह्मपुत्र रिवर. चलो इसी बात पे कमेंट सेक्शन में लिख देना आप लोग जॉय आई अखोम. क्या शॉट आ रहा होगा बॉस नीचे से, क्या शॉट आ रहा होगा. किसी ने ये पार्ट रिकॉर्ड किया है ना, प्लीज़ मुझे भेज देना मेल में, मैं लगा दूंगा अपने वीडियो में. ನಾನು ಹಂಗೆ ಹಿಂಗೆ ಹೋಟೆಲ್ ಆನ್ ಟ್ರ್ಯಾಕ್ಸ್ ಅಂತ ಹೇಳಿಲ್ರಿ. ಇದ್ರೊಳಗೆ ಸರ್ವಿಸಸ್ಸು ಹಂಗೆ ಸಿಗತ್ತೆ ನಿಮ್ಗೆ. ಸೇಮ್ ಒಂದೇ ವಾರ ಸಿಟ್ಟಿಂಗ್ ಒಳಗೆ ಹೆಂಗೆ ಅವ್ರ ಕ್ಯಾಟ್ರಿಂಗ್ ಸ್ಟಾಫ್ ಬಂದು ನಿಮ್ಗೆ ಸೀಟಿಗೆ ನನ್ನ ಸರ್ವ್ ಮಾಡ್ತಿದ್ರಲ್ಲ ಹಂಗೆ ಮಾಡತ್ತಾರ. ಬಟ್ ಇದೇನು ಕ್ಯಾಟ್ರಿಂಗ್ ಸರ್ವಿಸಸ್ ಕಂಪ್ನಿ ಐತಲ್ಲ ಅವ್ರದ್ದು ಮೇಫೇರ್ ಅಂತ ಹಾಕೊಂಡಾರ. ಮೇಫೇರ್ ಅನ್ನೋದು ಒಂದು 5 ಸ್ಟಾರ್ ಹೋಟೆಲ್ ಚೈನ್ ಗುವಾಹಟಿ ಅಸ್ಸಾಮ ಮತ್ತು ಇದೆಲ್ಲ ಮೌಂಟೇನ್ ಏರಿಯಾ ಒಳಗೆ. ಭೋಗ ಕ್ರಾಸಿಂಗ್ ಸೊ ನಮಗೀಗ ಬ್ರಹ್ಮಪುತ್ರ ಮೇಲೆ ಕ್ರಾಸ್ ಮಾಡ್ತೀರಿ. ಚಂಗಶ್ರೀ ರೈಲ್ವೆ ಸ್ಟೇಷನ್ ಒಳಗೆ ಹೋಟೆಲ್ ಆನ್ ವೀಲ್ಸ್ ಇದ್ದೆ
ಸಾರಿ ಹೋಟೆಲ್ ಆನ್ ಟ್ರ್ಯಾಕ್ಸ್ ಇದೆ ನಮ್ದು ಊಟ ಬಂದೈತಿ. ಸೊ ನಾನು ಹೋಟೆಲ್ ಆನ್ ಟ್ರ್ಯಾಕ್ಸ್ ಅಂತೇಳಿ ಹಂಗೆ ಹಿಂಗೆ ಏನು ಟೈಟಲ್ ಕೊಟ್ಟಿಲ್ಲ ರೀ ಇದಕ್ಕೆ. ಇದ್ರದ್ದು ನೀವು ಸರ್ವಿಸ್ ನೋಡಿರಿ, ಒಂದೇ ಭಾರತೊಳಗೂ ಇದೇ ಟೈಪ್ ಸರ್ವಿಸ್ ಆಗುತ್ತಲ್ಲ, ಸೊ ಅದೇ ಟೈಪ್ನು ಈ ಸ್ಲೀಪರ್ ವರ್ಷನ್ ಒಳಗೂ ಕೆರೆ ಮಾಡ್ರೆ. ಬಟ್ ಇದ್ರೊಳಗೆ ಅದು ಆ ರಾಯಲ್ಟಿನ ಅದು ಹೆಚ್ಚಿಗೆ ಮಾಡತ್ತೈತಿ. ಈ ಸರ್ವಿಸ್ ನಾವು ಫ್ಲೈಟ್ ಒಳಗೂ ನೋಡ್ತಿದ್ವಿ. ಸೊ ನಮ್ಗೆ ಊಟ ಏನೇನು ಬಂದದ ನೋಡೋಣ ಅಂತ. ರಿಫೈನ್ಡ್ ಟೇಸ್ಟ್ ಆಫ್ ಬೆಂಗಾಲ್ ಆ್ಯಂಡ್ ಅಸ್ಸಾಂ. ಈ ಟ್ರೈನ್ ಒಳಗೆ ನಮಗೆ ಬೆಂಗಾಲಿಂದ ಬಿಟ್ರೆ ಬೆಂಗಾಲಿ ಸ್ಟೈಲ್, ಅಸ್ಸಾಮಿಂದ ಬಿಟ್ರೆ ಅಸ್ಸಾಮಿ ಸ್ಟೈಲ್ ಫುಡ್ ಸಿಗುತ್ತೆ ಅಂತೇಳಿ ನಮ್ಮ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ಜಿ ಅವರ ಕೋಟ್ ಮಾಡಿದ್ದಾರೆ. ಸೊ ಅದೇ ಟೈಪ ನಮಗೆ ಇಲ್ಲ ಊಟ ಬಂದೈತಿ. ಸೊ ಮೇಫೇರ್ ಅನ್ನುವಂಥ 5 ಸ್ಟಾರ್ ಹೋಟೆಲ್ ಚೈನಿಂದ ನಮ್ಮದು ಊಟ ಬಂದೈತಿ ರೀ. ಫೈನಲಿ ಅನ್ಬಾಕ್ಸ್ ಮಾಡಿಬಿಟ್ಟೇನೆ ರೀ. ಏನೇನೈತೆ ನೋಡೋಂಥ ಪರಾಟ ಐತಿ ಇಲ್ಲೇ, ಕೇರಳ ಸ್ಟೈಲ್ ಪರೋಟ ಕೊಟ್ರ. ಮತ್ತು ಇಲ್ಲೇ ಪನ್ನೀರ್ ವಿತ್ ತಿಲ್ ಅಂದ್ರಿ, ಅದೇನೋ ಅಸ್ಸಾಮೀಸ್ ಫೇಮಸ್ ಅಂತ RPF ಸರ್ ನಮ್ಗೆ ಹೇಳ್ಯಾರ. ಸೊ ಇಲ್ಲೇ ದಾಲ್ ಐತಿ, ಇಲ್ಲೇ ಇದೆ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ಸೂಕಿ ಸಬ್ಜಿ ಅಂತಾರೆ ಅವ್ರು, ಅಂದ್ರೆ ಡ್ರೈ ಪಲ್ಯ. ಇಲ್ಲೊಂದು ಸ್ವೀಟ್ ಐತಿ. ಸರ್ ಈ ಸ್ವೀಟ್ को क्या बोलते हैं आप? मिठाई कुछ नेम है इसका? कोकोनट का. ओके, ಮಿಠಾಯಿ ಅಂದರೆ ಸ್ವೀಟ್ ಐತಿ ಇಲ್ಲಿ. ಸೊ ಅಚ್ಚಾ ಕ್ವಾಲಿಟಿ, ಹಾಂ ಅದನ್ನು ಹೇಳತ್ತಿದ್ರು ಅವರು. ಸೊ ನಮ್ಮದು ಕ್ರೂಸ್ ಅಂತೂ ಮಸ್ತ್ ಮಾಡತೈತಿ, ಅಂದರೆ ಟ್ರೈನ್ ಮಸ್ತ್ ಹೊಂಟೈತಿ. ಕಟ್ಲರಿನೂ ಪ್ರೊವೈಡ್ ಮಾಡ್ಯಾರ. ಇದ್ರ ಮೇಲೆ IRCTC ಇದೆ ಮತ್ತು ಮೇಫೇರ್ ಇದ್ದ ಬ್ರ್ಯಾಂಡಿಂಗ್ನು ಕೊಟ್ರ. ಟೇಸ್ಟ್ ಮಾಡೋಣಂತ. ನಂಗೆ ಟೆಂಪ್ಟಿಂಗ್ ಅನ್ಸತ್ತಿದ್ದೆ ಈ ತಿಲ್ಲ ಪನ್ನೀರ್ ಪಲ್ಯಕ್ಕಿಂತ ಈ ಡ್ರೈ ವೆಜ್ ರೀ. ಅದ್ರೊಳಗೆ ಬೀನ್ಸ್, ಆಲೂಗಡ್ಡೆ ಮಸ್ತ್ ಆಗ್ಯಾರ. ಮಸ್ತ್ ಇದೆ. ಸೊ ಇದನ್ನು ಟ್ರೈ ಮಾಡೋಣ ಈಗ. ಪರಾಟಾನು ಅನ್ನ ಹೋತ್ರಿ. 5 ಸ್ಟಾರ್ ಹೋಟೆಲಿಂದ ಊಟ ಬಂದೈತೆ ಅಂದ್ರೆ ಮತ್ತೆ ಇನ್ನೇನು ಬೇಕು. ಒಂದೇ ಭಾರತದೊಳಗೆ ಎಲ್ಲ ಒಂದೇ ಭಾರತದೊಳಗೂ ಹಿಂಗೆ 5 ಸ್ಟಾರಿಂದ ಊಟ ಬಂದ್ರೆ ಮಸ್ತ್ ಆಗುತ್ತೆ. ಸೊ ಟೇಸ್ಟ್ ಮಾಡೋಣ. ಏನು ಗಿಚ್ಚಿದ್ರು ಇದು. ನಾವು ಗುರೆಳ್ಳು ಹಿಂಡಿ ಅಂತ ಗೊತ್ತಿರ್ಬೋದು, ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಮಾಡ್ತಾರೆ. ಆ ಗುರೆಳ್ಳು ಹಿಂಡಿ ಟೇಸ್ಟ್ ಐತಿ ಇದ್ರೊಳಗೆ. ಲಿಟ್ರಲಿ ಗುರೆಳ್ಳು ಹಿಂಡಿ ಟೇಸ್ಟ್ ಐತಿ, ಮಸ್ತ್ ಆಗೈತಿ. ಸೊ ಇಲ್ಲಿ ದಾಲ್ ಐತಿ. ದಾಲದ ಥಿಕ್ನೆಸ್ ನೋಡ್ಬೋದು ನೀವು. ಇಲ್ಲಿ ನೀರನ್ನು ಶಬ್ದನೇ ಇಲ್ಲ ನೋಡ್ರಿ ಇದ್ರೊಳಗೆ. ಸೊ ಟೇಸ್ಟ್ ಮಾಡೋಣಂತ. ಓವರ್ ಫುಡ್ ಮೆಣಸಿನ್ಕಾಯಿ ಕಡ್ದೆ. ಓವರ್ फूड मस्त है। मोहित भाई क्या है भैया कैसे लगा आपको? खाना बहुत बढ़िया है यूजुअल, और पराठा में एक कोलकाता का टच है, और जो सब्जी देख रहे हो ना ये पनीर की, इसमें आप बोल सकते हो वो असम वाला टच है। तो ओवरऑल दोनों का कॉम्बिनेशन इस वंदे भारत स्लीपर में देखने को मिल रहा है। ಇಷ್ಟು ದಿನ ನಾನು ಅವ್ರದ್ದು ಲಾಗ್ಸ್ ಎಲ್ಲ ನೋಡಿ ಇನ್ಸ್ಪೈರ್ ಅಂತೂ ಆಗಿಬಿಟ್ಟೆ. ಬಟ್ ಅವ್ರ ಫುಡ್ ಲಾಗ ನನಗೆ ಮೇನ್ ಪಾರ್ಟ ಅವ್ರದ್ದು ಲಾಗ್ ಒಳಗೆ. ಸೊ ಅವ್ರ ಜೊತೆ ಕುಂತ ಫುಡ್ ಎಂಜಾಯ್ ಮಾಡೋದು ನನಗೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಕೋಕೋನಟ್ ಬರ್ಫಿ ಟೈಪ್ ಐತ್ರಿ ಇದು, ಟೇಸ್ಟ್ ಮಸ್ತ್ ಐತೆ. ಸೊ ನಾವು ಯಾವುದೋ ಒಂದು ಸ್ಟೇಷನ್ ಸ್ಕಿಪ್ ಮಾಡೋದೇವೆ ಈಗ. ಕೆಂಡು ಕೋನ, ಕಾಡು ಕೋನ, ಸಾರಿ ಕಾಡು ಕೋನ ಅಲ್ಲ, ಕೆಂಡು ಕೋನ. ಹಾಂ ಭಯ್ಯ. ಫಸ್ಟ್ ಆಫೀಷಿಯಲ್ ಸ್ಟಾಪ್ ರಂಗ್ಯಾಕೆ ಎಂಟ್ರ್ ಅದೀವಿ. ತಿನ್ನತನ್ರಿ ನನ್ನ ಸ್ಕೂಲ್ ಹುಡುಗರೆಲ್ಲ ಬಂದಿದ್ರು, ರೈಲ್ವೆ ಸ್ಕೂಲ್ದವರು. ಅವ್ರಿಗೆ ಇದನ್ನು ಇದ್ರದ್ದು ಫಸ್ಟ್ ಆಫೀಷಿಯಲ್ ಸ್ಟಾಪ್ ರಂಗಿಯಾ ಜಂಕ್ಷನಿಗೆ ನಾವು ಎಂಟ್ರ್ ಆಗೀವ್ರಿ. ಇದ್ರದ್ದು ರೂಟ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ ಗುವಾಹಟಿಯಿಂದ ಹೌಡಾಗಿದ್ದು ಹೆಂಗೆ ಹೋಗುತ್ತಪ್ಪ ಅಂತಂದ್ರೆ, ಗುವಾಹಟಿಯಿಂದ 2 ರೂಟ್ ಸಿಗ್ತಾವೆ. ಒಂದು ಗೋಲ್ಪರ ಟೌನ್ ಮೇಲೆ ಅಂದ್ರೆ ನಾವು ಸರಾಯ್ಘಾಟ್ ಎಕ್ಸ್ಪ್ರೆಸ್ ನೋಡ್ತೀವಲ್ಲ ಅದ್ರದ್ದು ರೂಟ. ಒಂದು ದಿಬ್ರುಗಢ ರಾಜಧಾನಿ ಏನು ನೋಡ್ತಾರಲ್ಲ, ಅಸ್ಸಾಮಿನ ರಾಜಧಾನಿ ಎಕ್ಸ್ಪ್ರೆಸ್, ಆ ರೂಟ ನಾವು ಹೋಗ್ತಿರುವಂಥ ರಂಗಿಯಾ ಜಂಕ್ಷನ್ ರೂಟ. ಸೊ ಇದು ರಂಗಿಯಾ ಜಂಕ್ಷನಿಗೂ ಕನೆಕ್ಟಿವಿಟಿ ಚಲೋ ಸಿಗಲಿ ಅಂತಂತೇಳಿ ಅಂದು ಸರಾಯ್ಘಾಟ್ ರೂಟ್ ಮೇಲೆ ಆ ಟ್ರೈನ್ ಮೇಜರ್ ಆದ್ರೆ ಈ ರೂಟ್ ಮೇಲೆ ಈ ರೂಟ್ ಮೇಲೆ ಒಂದೇ ಭಾರತ್ ಸ್ಲೀಪರ್ ಇರಲಿ ಅಂತೇಳಿ ರಂಗಿಯಾ ಅಲ್ಲಿಂದ ನ್ಯೂ ಬೊಂಗಾಯಿಗಾಂವ್ ಹೋಗುತ್ತೆ. ಸೊ ನ್ಯೂ ಬೊಂಗಾಯಿಗಾಂವ ಅಲ್ಲಿಂದ ನ್ಯೂ ಜಲ್ಪಾಯ್ಗುಡಿ, ಮಾಲ್ದಾ ಟೌನ್, ನವಾಬ್ ದೀಪ್ ಧಾಮ್ ಯಾಕೆ ಹೇಳ್ರಿ ಫೇಮಸ್. ನೀವು ಬೆಸ್ಟ್ ಇಸ್ಕಾನ್ ಟೆಂಪಲ್ ನೋಡಿರ್ಬೋದು ಮಾಯಾಪುರದ. ಸೊ ಅದು ಬರುತ್ತೆ ನವಾಬ್ ದೀಪ್ ಒಳಗೆ. ಸೊ ಪೂರ್ತಿ ಭಾರತದೊಳಗೆ ನೀವು ಇಸ್ಕಾನ್ ಟೆಂಪಲ್ ಎಲ್ಲ ನೋಡಿರ್ತೀರಿ. ನಮ್ಮ ಧಾರವಾಡದೊಳಗೆ ಐತಿ ಮತ್ತು ನಮ್ಮ ಬೆಂಗಳೂರೊಳಗೆ ಐತಿ. ಸೊ ಅಂಥ ಇಸ್ಕಾನ್ ಟೆಂಪಲ್ ಅದು ದೊಡ್ಡದು ಏನೈತಲ್ಲ ಅದು ಮೇನ್ ಮಾಯಾಪುರ ನವಾಬ್ ದೀಪ್ ಧಾಮ್ ಒಳಗೆ ಐತಿ. ಆ ನವಾಬ್ ದೀಪ್ ಧಾಮಕ್ಕೆ ಈ ಟ್ರೈನ್ ಸ್ಟಾಪ್ನೂ ಐತಿ. ಅಲ್ಲಿ ಇಳಿದು ನೀವು ಫೆರಿ ತೊಗೊಂಡು ಇದಕ್ಕೆ ಮಾಯಾಪುರಕ್ಕೆ ಹೋಗ್ಬೋದು ಅಂತ ನೋಡ್ರಿ ಅದಕ್ಕೆ. ಸೊ ಹಿಂಗೆಲ್ಲ ಬೆಂಗಾಲಿಗೆ ಅಸ್ಸಾಮಿಗೆ ಕನೆಕ್ಟಿವಿಟಿ ಚಲೋ ಸಿಗಲಿ ಅಂತೇಳಿ ಈ ಟ್ರೈನ್ನ ಚಲೋ ಕಡೆ ಇಂಟ್ರೊಡ್ಯೂಸ್ ಮಾಡ್ಯಾರ. ಫೈನಲಿ ನಾವು ರಂಗಿಯಾ ಜಂಕ್ಷನಿಂದ ಡಿಪಾರ್ಟ್ ಆದ್ವಿ. ಇಲ್ಲಿ ಎಕ್ಸೈಟ್ಮೆಂಟ್ ನೋಡ್ರಿ ಜನ.
हॉट होंगे ना सब जगह ऐसे स्वागत किया जाएगा ट्रेन का और आपको मैं साथ ही साथ दिखाते नहीं चलूंगा कि इस गाड़ी के ऑप्शन और भी कहाँ होने वाला है गाड़ी ಸೊ ಇದು 3 AC ದ ಡೀಟೇಲ್ಡಾಗಿ ನೀವು ಇಂಟೀರಿಯರ್ ನೋಡತ್ತಿರ್ಬೋದು ಮ್ಯಾಲೆ ನೋಡ್ರಿ ಲೈಟಿಂಗ್ದು ಎಷ್ಟು ಮಸ್ತ್ ಐತಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಲೈಟಿಂಗ್ ಫೈನಲ್ ಟಚಸ್ ಅಂತೂ ಮಸ್ತ್ ಕೊಟ್ರೆ ಇಂಟೀರಿಯರ್ ಅಂತೂ ಭಾಳ ಕ್ಲಾಸಿಕ್ ಅನ್ನತೈತಿ ಇದ್ರೊಳಗೆ ಸೊ ಇಲ್ಲಿ ನಿಮ್ಗೆ ನೋಡ್ರಿ ನೈಟ್ ಲೈಟು ಐತಿ 3 AC ಒಳಗೆ ನೈಟ್ ಲೈಟ್ ನಿಮ್ಗೆ ಇಲ್ಲೊಂದು ಸಣ್ಣದು ಹಿಂಗೆ ಈ ಟೈಪ್ ಕಾಣ್ತೈತೆ ನೀಲಿ ಟೈಪ್ ಬಟ್ ಇಲ್ಲೂ ನಿಮ್ಗೆ ಮಿಡಲ್ ಒಳಗೆ ಕೊಟ್ರೆ ಇದು ನೋಡ್ರಿ ಆನ್ ಮಾಡಿದೆ ಅಂದ್ರೆ ಇದು ಹತ್ತತ್ತೆ ಸೊ ಇದನ್ನು ಆಫ್ ಮಾಡಿ ಹಿಂಗೆ ಆಫ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು फुल कॉजी वाइब्स ভাৰতীয় ট্ৰেইন ৰংগিয়া জংচন ষ্টেচনৰ পৰা উঠা সকলো যাত্ৰীক স্বাগতম জনাইছে ಫ್ಲ್ಯಾಟ್ 110 ಒಳಗೆ ನಾವೀಗ ಕ್ರೂಸ್ ಮಾಡತ್ತೀವಿ ಇದ್ರದ್ದು ಪರ್ಮಿಷಬಲ್ ಸ್ಪೀಡನ್ನು 110 ಇರುತ್ತೆ ಯಾಕಂತಂದರೆ ಈ ರೂಟ್ ಇನ್ನೂ 130 ಆಗಿ ಕನ್ವರ್ಟ್ ಆಗಿಲ್ಲ ಬಟ್ ಟ್ರೈನ್ ಕ್ಯಾನ್ ರನ್ ಅಪ್ ಟು 180 ಕಮಿಷನಿಂಗು ಆಗ್ಬಿಟ್ಟೈತಿ ರೈಲ್ವೆ ಬೋರ್ಡ್ದವ್ರ 4ರಿಂದ ಕೋಟ ಸೆಕ್ಷನ್ ಒಳಗೆ ಟೆಸ್ಟಿಂಗು ಮಾಡಿಬಿಟ್ರೆ ಬಟ್ ಕನೆಕ್ಟಿವಿಟಿ ಚಲೋ ಜನರಿಗೆ ಕೊಡ್ಬೇಕಂತೇಳಿ ಬರೋದ್ರೊಳಗೆ ಇದು 160 ಆತಂತಂದ್ರೆ 130 160 ಹಿಂಗೆಲ್ಲ ಆಗತ್ತಂತಂದ್ರೆ ಟ್ರೈನ್ ಅಪ್ ಟು 160 ಓಡುವಷ್ಟು ಕೆಪಬಿಲಿ ಐತಿ ಸೊ ವಂದೇ ಭಾರತ್ ಸಿಟ್ಟಿಂಗ್ ಒಳಗಂತೂ ನಿಮಗೆ ಬೆಡ್ಡಿಂಗದ ಅವಶ್ಯಕತೆ ಇರಲಿಲ್ಲ ಈ ಟ್ರೈನ್ ಒಳಗೆ ನಿಮ್ಗೆ ಬೆಡ್ಡಿಂಗದ ಅವಶ್ಯಕತೆ ಐತಿ ಬಟ್ ಬೇರೆ ಟ್ರೈನ್ಗಳಗತ್ತೆ ಈ ಟ್ರೈನ್ ಇಲ್ಲದೇ ಇರೋ ಸಂಬಂಧ ಇದ್ರೊಳಗೆ ನಿಮಗೆ ಫುಲ್ಲಿ ಡಿಫ್ರೆಂಟ್ ಬೆಡ್ಡಿಂಗ್ ಸ್ಟೈಲ್ ನೋಡೋಕೆ ಸಿಗುತ್ತೆ ಇದೇ ನೋಡತ್ತಾರಲ್ಲ ಇದು ಪಿಲ್ಲೋ ಇದು ಈ ವ್ಯಾಕ್ಯೂಮ್ ಮಾಡಿಟ್ಟಾರ ಸೊ ನಾರ್ಮಲ್ ಪಿಲ್ಲೋ ಐತಿ ಇದು ಬ್ಲ್ಯಾಂಕೆಟ್ ಸೊ ನಾರ್ಮಲಾಗಿ ನಿಮ್ಗೆ ಬ್ಲ್ಯಾಂಕೆಟ್ ಸಿಗ್ತಿತ್ತು ಅದು ಹೆಂಗಂತಂದ್ರೆ 30 ದಿನಕ್ಕೊಮ್ಮೆ ವಾಶ್ ಆಗ್ತಿತ್ತು ಸೊ ಅದ್ರ ಮೇಲೆ ನೀವು ನಿಮ್ಮ ಹೈಜೀನ್ ಇರಲಿ ಅಂಥೇಳಿ ನಿಮ್ಗೆ ಬೆಡ್ಶೀಟ್ ಕೊಡ್ತಿದ್ರು ಸೊ ಹಂಗಾಕಿತ್ತ ಬಟ್ ಏನಾಗೈತೆ ಅಂತಂದ್ರೆ ಇದ್ರೊಳಗೆ ಒಂದೇ ಭಾರತ್ ಸ್ಲೀಪರ್ ಒಳಗೆ ಬ್ಲ್ಯಾಂಕೆಟಿಗೆ ಸದ್ಯಕ್ಕೆ ಸಪ್ರೇಟ್ ಕವರ್ ಐತಿ ಇದು ಡೈಲಿ ವಾಶ್ ಆಗುತ್ತೆ ಅದ್ರ ಮೇಲೆ ನಿಮಗೆ ಇಲ್ಲೇ ನಾರ್ಮಲಾಗಿ ಬೆಡ್ಶೀಟ್ ನೋಡೋಕೆ ಸಿಗುತ್ತೆ ಇದ್ರೊಳಗೆ ನಿಮ್ಗೆ ಪಿಲ್ಲೋ ಕವರ ಬೆಡ್ಶೀಟ ಮತ್ತು ಹ್ಯಾಂಡ್ ಟವಲ್ ಇದು ಡಿಫ್ರೆಂಟ್ ನೋಡ್ರಿ ಫುಲ್ಲಿ ಈ ಒಂದೇ ಭಾರತ್ ಸ್ಲೀಪರ್ ಒಳಗೆ ಇಲ್ಲಿ ನೋಡ್ರಿ ಇಲ್ಲೇ ಕಾಶ್ಮೀರದಿಂದ ಯಾರೋ ಬಂದಾರೊಬ್ರ बोलिए सब आओ गुलमर्ग घुमाएगा आपको मैं सोनमर्ग घुमाएगा पहलगाम भी चलेंगे बहुत सुना है शिकारा का कैसा होगा शिकारा आपको बहुत कम में करा देगा हाँ कितना लोगों 2 लोग ठीक है डिस्काउंट देगा आपको डिस्काउंट ज़्यादा देगा डिस्काउंट तुम सबको लेके आओ घाट नंबर 1 पे मिलेगा ಇವ್ರದ್ದು ನೀವು ಲಾಗ್ಸ್ ನೋಡಿರ್ಬೋದ ಮಾತೆತ್ತಿರ ಮನುಷ್ಯ ಬರೇ ಇವ್ರು ಎದಕ್ಕೆ ಹೋಗ್ತಾರ ಅಂದ್ರೆ ಕಾಶ್ಮೀರ್ಗೆ ಹೋಗ್ತಾರೆ ಅನೀಸ್ ಲಾಗ್ಸ್ ಅಂತೇಳಿ ಸೊ ಅವ್ರು ಹಂಗೆ ಮಿಮಿಕ್ ಮಾಡತ್ತಿದ್ರು ನಾನು ನಿಮಗೆ ಯಾವಾಗ ಇದು ಎಕ್ಸ್ಕ್ಲೂಸಿವ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಟೂರ್ ಎಲ್ಲ ತೋರಿಸಿದ್ದಿಲ್ಲ ಅವಾಗ ಜರ್ನಿ ಫೀಲ್ ಬರತ್ತಿರ್ಕಿಲ್ಲ ಬಟ್ ಈಗ ಎಷ್ಟು ಮಸ್ತ್ ಜರ್ನಿ ಫೀಲ್ ಬರತ್ತೈತೆ ನೋಡ್ರಿ OBHS ಎಲ್ಲ ಆನ್ ಬೋರ್ಡ್ದಾರ ಗಾಡಿದ ಕ್ಲೀನ್ಲಿನೆಸ್ ಬಗ್ಗೆ ಇದನ್ನು ಜವಾಬ್ದಾರಿ ತೊಗೊಂಡ್ರೆ ಪ್ಯಾಂಟ್ರಿ ಕಾರ್ದವ್ರು ಅದಾರ ಅಂದ್ರೆ ಪ್ಯಾಂಟ್ರಿ ಕೋಚ್ ನೀವು ಕ್ಯಾಟ್ರಿಂಗ್ದವ್ರು ಅಂತ ಹೇಳ್ಬೋದು ಪ್ಯಾಂಟ್ರಿ ಕೋಚ್ ಇಲ್ಲ ಬಟ್ ಸೈಡ್ ಪ್ಯಾಂಟ್ರಿ ಐತಿ ಗಾಡಿ ಒಳಗೆ ಎಷ್ಟು ಮಸ್ತ್ ಗಾಡಿ ರನ್ನಿಂಗ್ ಒಳಗೆ ಹೆಂಗೆ ಕಾಣುತ್ತೆ ನೋಡ್ರಿ ಇಲ್ಲಿ ಒಂದೇ ಭಾರತ್ ಸ್ಲೀಪರ್ ಹಿಂಗೆ ಆರಾಮಾಗಿ ಕಂಫರ್ಟೇಬಲ್ ಸೀಟ್ ಒಳಗೆ ಕುಂತ್ಕೊಂಡು ಹೊರಗಿಂದ ವ್ಯೂಸ್ ಎಂಜಾಯ್ ಮಾಡಿರಿ ನಿಮ್ಗೆ ಏನಾರ ಇದನ್ನು ಜಾಸ್ತಿ ಬಿಸಿಲು ಬರತ್ತಂದ್ರೆ ನಿಮಗೆ ಇಲ್ಲಿ ಶೇಡು ಕೊಟ್ರೆ ಶೇಡ್ ನೀವು ಇದನ್ನು ಹಾಕೊಂಡು ನೀವು ಇದನ್ನು ಕರ್ಟನ್ ಟೈಪ್ ಇಲ್ಲ ಇದ್ರೊಳಗೆ ಕರ್ಟನ್ಸ್ ಇಲ್ಲ ನಿಮಗೆ ಒಂದು ಇದು ಬರುತ್ತೆ ಏನದ ಸ್ಕ್ರೀನ್ ಅಂತ ಹೇಳ್ಬೋದು ಆ ಸ್ಕ್ರೀನ್ನ ನೀವು ಕ್ಲೋಸ್ ಮಾಡ್ಕೊಂಡು ನಿಮ್ಗೆ ಏನಾರ ಇದು ಬರತ್ತಂದ್ರೆ ನೀವು ಅದನ್ನ ಹೈಡ್ ಮಾಡ್ಬೋದು पैसेंजर है ಓ ಟ್ರೈನ್ ನೋಡ್ರಿ ಇಲ್ಲಿ ಜನ ಜೋತ್ ಬಿದ್ದು ವಿಡಿಯೋ ಮಾಡತ್ತಾರ ವಾ 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 ಟಾರ್ಚ್ ಲೈಟ್ ಸದ್ಯಕ್ಕೆ ಆನ್ ಮಾಡ್ರಿ ಏ ಲಗೇಜ್ ಒಳಗೆ ಕುಂದ್ರಿ ಎಲ್ಲೋ ಕಾಗಗಳ ಸೊ ನಾವೀಗ ಎಂಟ್ರಾಗಿವ್ರಿ ನ್ಯೂ ಬೊಂಗಾಯಿಗಾಂವ್ ಜಂಕ್ಷನ್ಗೆ ಇದೇನೇ ಸ್ಟೇಷನ್ ಐತಲ್ಲ ದೇಶದೊಳಗೆ ಇಂಥ ರೈಲ್ವೆ ಸ್ಟೇಷನ್ ಎಲ್ಲೂ ಇಲ್ರಿ ಯಾಕಂತಂದ್ರೆ ಹರಿಯುವ ನದಿ ಮೇಲೆ ರೈಲ್ವೆ ಸ್ಟೇಷನದ ಪ್ಲಾಟ್ಫಾರ್ಮ್ ಇಲ್ಲಿ ತೋರಿಸೋಣ ಅಂತ ತುನಿಯಾ ರಿವರ್ ಸೊ ಇದನ್ನು ತುನಿಯಾ ರಿವರ್ ಈ ತುನಿಯಾ ರಿವರ್ ಮೇಲೆ ಸಿಚುವೇಟೆಡ್ ಐತಿ ನ್ಯೂ ಬೊಂಗಾಯಿಗಾಂವ್ ಜಂಕ್ಷನ್ ಅಸ್ಸಾಮಿ ಕಲ್ಚರ್ನ ರಿಪ್ರೆಸೆಂಟ್ ಮಾಡತ್ತಾರ ನಮ್ಮ ಭಾರತೀಯ ರೈಲ್ವೆದ ಈ ಲಕ್ಸರಿ ಹೈ ಕ್ಲಾಸ್ ಟ್ರೈನರ್ ಜೊತೆ ಸೊ ಯಾಕಂದ್ರೆ ಅಸ್ಸಾಮಿ ಮತ್ತು ಬೆಂಗಾಲ್ ಕಲ್ಚರ್ನ ಎತ್ತಿ ಹಿಡಿಯೋದ ಈ ಟ್ರೈನಿದ್ದ ಉದ್ದೇಶ ಸೊ ಕೋಚದ ಎಂಟ್ರೆನ್ಸಿಗೆ ನಾನು ನಿಮಗೆ ತೋರಿಸಿದೆ ವಾಶ್ರೂಮ್ ಎಲ್ಲ ಐತೆ ಅಂತೇಳಿ ಸೊ ವಾಶ್ರೂಮ್ ನೋಡೋಣ ಅಂತೀಗ ಇಂಡಿಯನ್ ಸ್ಟೈಲ್ ಈ ವಂದೇ ಭಾರತ್ ಸ್ಲೀಪರ್ ಅದ
ಓ ಇದು ಬಾಂಬಿಂಗ್ ಏರಿಯಾ ಐತಿ. ಸೊ ಅದನ್ನು ಅವಾಯ್ಡ್ ಮಾಡಿಬಿಟ್ರೆ ಇಲ್ಲೇ ವಾಶ್ ಬೇಸಿನ್ ಏರಿಯಾ ಇದೆ, ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಐತಿ. ಸೊ ಇಲ್ಲೇ ಹ್ಯಾಂಡ್ ಡ್ರೈಯರ್ ಮತ್ತು ಇಲ್ಲೇ ಸೋಪ್ ಡಿಸ್ಪೆನ್ಸರ, ಇಲ್ಲೇ ರೂಮ್ ಫ್ರೆಶ್ನರ್ ಟೈಪ್ ಐತಿ ನೋಡ್ರಿ ಅದು ಒಂದು ಸ್ವಲ್ಪ. ಈಗ ಇಲ್ಲೆಲ್ಲ ನಿಮ್ಗೆ ಹಿಂಗೆ ಐತಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ಐತಿ. ಬಟ್ ಸ್ಪೇಷಿಯಸ್ ಐತ್ರಿ ನೋಡ್ರಿ ನಿಮ್ಗೆ, ಭಾಳ ಅಂದ್ರೆ ಭಾಳ ಸ್ಪೇಷಿಯಸ್ ಐತಿ. ಇಲ್ಲಿ ನಾನು ಟಿಶ್ಯೂ ಬರುತ್ತೆ ಅಂತ ಹೇಳಿ ಅನ್ಕೋತೀನಿ ಬರೋ ದಿನಗಳೊಳಗೆ. ಸೊ ಇಲ್ಲಿ ನಿಮ್ಗೆ ಡಸ್ಟ್ಬಿನ್ನು ಇನ್ಸೈಡ್ ದ ವಾಶ್ರೂಮನ್ನು ನೋಡೋಕೆ ಸಿಗುತ್ತೆ, ಸೇಮ್ ಆ್ಯಸ್ ಲೈಕ್ ಫ್ಲೈಟ್ ಒಳಗೆ ಸಿಗುತ್ತಲ್ಲ ಅದೇ ಟೈಪ. ಸೊ ಇದು ವೆಸ್ಟರ್ನ್ ಸ್ಟೈಲ್ ಇದ್ರೊಳಗೆ ನೋಡೋಣ ಸೇಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಐತಿ. ಬರೀ ಬಾಂಬಿಂಗ್ ಏರಿಯಾ ನಿಮ್ಗೆ ಇಲ್ಲ ಇಂಡಿಯನ್ ವೆಸ್ಟರ್ನ್ ಚೇಂಜ್ ಆಗುತ್ತೆ. ಸೊ ಅಟೆಂಡರ್ಸ್ ಏನಿರ್ತಾರಲ್ಲ ಅವ್ರಿಗೆ ನೋಡ್ರಿ ಇಲ್ಲೇ ಸೈಡ್ ಸ್ಪೇಸ್ ಈಗ ಆರಾಮಾಗೈತಿ, ಏನು ಅವ್ರಿಗೆ ಚಿಂತೆನೇ ಇಲ್ಲ. ಬಾಗ್ಲಕ್ಕೂ ಎಲ್ಲ ಇಟ್ಕೋತಿದ್ರಲ್ಲ ಆ ಪ್ರಾಬ್ಲಮ್ ಬೇಡ ಆರಾಮಾಗಿ ಅವ್ರಿಗೆ ಮಲ್ಕೊಳಕ್ಕೂ ಮಸ್ತ್ ಸ್ಪೇಷಿಯಸ್ ಸೀಟ ಪ್ರೊವೈಡ್ ಮಾಡ್ಯಾರ. ಇದನ್ನು ಅವರ ರೈಲ್ವೆದವ್ರ ತಲೆಯಾಗಿ ಇಟ್ಕೊಂಡು ಇದನ್ನು ಮಾಡ್ಯಾರಲ್ಲ ಭಾಳ ಇಷ್ಟ ಅದು. ಭಯ್ಯ आपको ಸಪ್ರೇಟ್ सीट मिला है ना, कैसा लग रहा है आपको सोने के लिए? हाँ अच्छा लग रहा है ना. वही ಇಲ್ಲಿ ನೋಡ್ರಿ ಇವ್ರಿಗೂ ಸರಿಯಾಗಿ ಚಾರ್ಜಿಂಗ್ ಸಾಕೆಟ್, ಅಟೆಂಡರ್ ಅವ್ರಿಗೆ ಸಪ್ರೇಟ್ ಚಾರ್ಜಿಂಗ್ ಸಾಕೆಟ್, ಇಲ್ಲಿ ಲೈಟ್. ಸೊ ಅವ್ರಿಗೆ ಇಲ್ಲಿ ಪ್ರೈವೇಸಿಗೆ ನೋಡ್ರಿ ಇಲ್ಲಿ ಆರಾಮಾಗಿ ಬೆಸ್ಟ್ ಐತಿ. ಬೆಸ್ಟ್ ಹೋನ ಅವ್ನ ನಮ್ಮ ಹಿಮಾಂಶುನು ಅದಾನ. ಹಾಯ್ ಕೇಸೆ ನಮಸ್ಕಾರ ಸುಸ್ವಾಗತ. ಅವ್ ಬರೀ ಹುಡುಗಿಯಾರ ನೋಡ್ಕೊಂಡೆ ಇಲ್ಲ ಅಡ್ಡಾಡತ್ತ ನೋಡ್ರಿ ಅವ ನಾಟಿ ಗಾಯ್. ಆಟೋಮೆಟಿಕ್ ಡೋರ್ಸ್. ಈಗ ನೀವು ಇಟಮಟ 3 AC ನೋಡ್ರಿ. ಈಗ ನಾವು 2 AC ನೋಡೋಂಥ ಮಸ್ತ್ ಇಲ್ಲಿ ಸ್ಪೇಸ್ ಐತಿ ಅಟೆಂಡರ್ ಅವ್ರಿಗೆಲ್ಲ. ಮತ್ತು ಎಂಟ್ರ್ ಆಗೋಡಕ್ಕೆ ಇಲ್ಲಿ ನಿಮಗೆ. ಸೊ 3 AC 2 ACಗೆ ಏನು ಡಿಫ್ರೆನ್ಸ್ ಅಂತಂದ್ರೆ 3 AC ಒಳಗೆ ನಿಮ್ಗೆ ಮಿಡಲ್ ಬರ್ತ್ ಇರುತ್ತೆ ಮತ್ತು ಕರ್ಟನ್ಸ್ ಇರಂಗಿಲ್ಲ. ಇದ್ರೊಳಗೆ ನಿಮ್ಗೆ ಕರ್ಟನ್ ಸಿಗುತ್ತೆ ಮತ್ತು ನಿಮ್ಗೆ ಇದ್ರೊಳಗೆ ಮಿಡಲ್ ಬರ್ತ್ ಸಿಗಂಗಿಲ್ಲ. ಇದ್ರೊಳಗೆ ನೀವು 4 ಜನ ಟ್ರಾವೆಲ್ ಮಾಡ್ಬೋದು, ಲೋವರ ಮತ್ತು ಅಪ್ಪರ್ ಇರುತ್ತೆ. ಸೊ ಇದು ಫುಲ್ ಸ್ಪೇಷಿಯಸ್ ಐತಿ. ಪ್ರತಿಯೊಂದು ಸೀಟಿಗೂ ಒಂದೊಂದು ಚಾರ್ಜಿಂಗ್ ಸಾಕೆಟ್ ನಿಮ್ಗೆ ಇದ್ರೊಳಗೆ ಪ್ರೊವೈಡ್ ಮಾಡ್ಯಾರ. ಮತ್ತು ಇದ್ರೊಳಗೆ ನೋಡ್ರಿ ಇಲ್ಲಿ ರೀಡಿಂಗ್ ಲೈಟ್ ಐತಿ. ಬೆಸ್ಟ್ ಥಿಂಗ್ ಏನಂತಂದ್ರೆ ಪ್ರತಿಯೊಂದು ಸೀಟಿಗೆ ನಿಮಗೆ AC ವೆಂಟ್ಸ್ನು ನೋಡೋಕೆ ಸಿಗುತ್ತೆ. ನೀವು ಮ್ಯಾಗಿನ ಪ್ಯಾಸೆಂಜರ್ಗೆ AC ಜಾಸ್ತಿ ಐತಿ, ನಂಗೆ ಕೆಳಗಿನ ಪ್ಯಾಸೆಂಜರಿಗೆ ಜಾಸ್ತಿ ಐತಿ ಅಂತೇಳಿ ಜಗಳ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಇದು ಹಿಂಗೆ ಸ್ಪೇಷಿಯಸ್ ಐತಿ ಸೀಟ್ಗಳು. ನೀವು ನೋಡ್ಬೋದು ಮ್ಯಾಲೆಲ್ಲ ಲೈಟಿಂಗ್ ತೋರಿಸ್ತೇನೆ ನಿಮ್ಗೆ. ಸೊ ಇದು ಕ್ಯಾಬಿನ್ ಲೈಟ್, ಇದು ನೈಟ್ ಲೈಟ್ ಟೈಪ್ ಮಾಡ್ಕೋಬೋದು. ಕ್ಯಾಬಿನ್ ಲೈಟ್ ಈ ಟೈಪ್ ಆನ್ ಆಗುತ್ತೆ. ಸೊ ಲೈಟಿಂಗ್ ಭಾಳ ಇಷ್ಟ ಆದ ನಂಗೆ ಈ ಟ್ರೈನ್ ಒಳಗೆ. ನೀವು ಲೈಟ್ ಬರೀ ಇದು ಈ ಟೈಪ್ ನೋಡ್ತಿದ್ರಿ ಬ್ಲೂ ಕಲರ್, ಬಟ್ ಈಗ ಸ್ಪೇಷಿಯಸ್ ಐತಿ. ಸೊ ಇಲ್ಲಿ ಸೈಡ್ ಲೋವರ್ ಸೈಡ್ ಅಪ್ಪರ್ನೂ ಐತಿ. ಇದ್ರೊಳಗೂ ನಿಮ್ಗೆ ನಾರ್ಮಲ್ ಆಗಿ ಸ್ಪೇಷಿಯಸ್ನು ಐತಿ. ಇದ್ರ ಮೇಲೆ ನೋಡ್ರಿ ಇಲ್ಲಿ ಸೀಟಿಂಗ್ ನಂಬರ್ನು ಹಾಕ್ಯಾರ. ಎಲ್ಲದ್ರೊಳಗೂ ನಿಮ್ಗೆ ಸೇಮ್ ಟೈಪ್ ಹೊಸದೇನದು ಬೆಡ್ಡಿಂಗ್ ಬಂದದಲ್ಲ ಅದನ್ನು ಪ್ರೊವೈಡ್ ಮಾಡ್ಯಾರ. ನೀವು ನಾರ್ಮಲಾಗಿ ಕರ್ಟನ್ ಕ್ವಾಲಿಟಿ ನೋಡಿರ್ತಾರೆ, ಬಟ್ ಇದ್ರ ಕರ್ಟನ್ ಕ್ವಾಲಿಟಿ ನೋಡ್ರಿ ಫುಲ್ಲಿ ಡಿಫ್ರೆಂಟ್ ಐತಿ. ಹೈ ಕ್ಲಾಸ್ ಕ್ವಾಲಿಟಿದ ಮಟೀರಿಯಲ್ ಈ ಟ್ರೈನ್ ಒಳಗೆ ಯೂಸ್ ಮಾಡ್ಯಾರ. ಅದಷ್ಟೇ ಅಲ್ಲದೆ ಇದ್ರೊಳಗೆ ನಿಮ್ಗೆ ಟೋಟಲ್ 9 3 AC, 4 2 AC, 1 ಫಸ್ಟ್ ಕ್ಲಾಸ್ ACನೂ ನೋಡೋಕೆ ಸಿಗುತ್ತೆ ವಿತ್ ಕೆಪಾಸಿಟಿ ಆಫ್ 823 ಪ್ಯಾಸೆಂಜರ್ಸ್. ಈ ಟ್ರೈನ್ ಒಳಗೆ ನೀವೇನಾರ ಟಿಕೆಟ್ ಬುಕ್ ಮಾಡ್ತೀರಂದ್ರೆ ನಿಮ್ಗೆ ವೇಟಿಂಗ್ ಸಿಗೋದೇ ಇಲ್ಲರಿ. ನೋ RAC, ನೋ ವೇಟಿಂಗ್, ನೋ ಸ್ಪೆಷಲ್ ಕೋಟ, VIP ಕೋಟ ಇಲ್ಲಂತ. ಈ ಟ್ರೈನ್ ಒಳಗೆ ನೀವೇನಾರ ಕ್ಯೂ ಅಂದ್ರೆ ಅರ್ಜೆಂಟ್ ಕೋಟ ತೋತಿರ್ತಾರಲ್ಲ ಆ ಕೋಟ ಇರಂಗಿಲ್ಲ, ತಾತ್ಕಾಲ ಇರಂಗಿಲ್ಲ ಅಂತ. ಏನರ ಇದು ಈಗ ಅಡ್ವಾನ್ಸ್ ರಿಸರ್ವೇಷನ್ ಪೀರಿಯಡ್ 60 days ಏನಿರುತ್ತಲ್ಲ, 60 days ಮೊದಲು ಟಿಕೆಟ್ ಏನು ಓಪನ್ ಆಗುತ್ತಲ್ಲ 823 ಟಿಕೆಟ್ಸ್ನು ಈ ಟ್ರೈನ್ ಒಳಗೆ ನೀವು ಬುಕ್ ಮಾಡ್ಕೋಬೋದು. ಇದು ಈ ಟ್ರೈನದ ಸ್ಪೆಷಲ್ ಫೀಚರ್. ಮತ್ತು ಕಾಸ್ಟಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಾನು ಒಂದು PDF ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಅದ್ರೊಳಗೆ ಹೋಗಿ ನೀವು ರೆಫರ್ ಮಾಡ್ಕೋಬೋದು. 2 ACದ ವಾಶ್ರೂಮ್ ಬಗ್ಗೆ ನೋಡ್ಬೇಕಂತಂದ್ರೆ ಆಲ್ಮೋಸ್ಟ್ ಇದು ಸೇಮ್ ಐತಿ. ಈ ಸೈಡ್ ನೋಡ್ಬೇಕಂದ್ರೆ ಇದು ಸೇಮ್ ಐತಿ. ಸೊ ಸೆಕೆಂಡ್ ACದ ಕೂಪ್ ಟೈಪ್ ಏನಂತಾರಲ್ರಿ, ಸೆಕೆಂಡ್ AC ಒಳಗೆ ಸಿಗುತ್ತೆ. ನಾರ್ಮಲ್ ಟ್ರೈನ್ ಒಳಗೆ ನಿಮ್ಗೆ 49 50 ಸೀಟ್ ನಂಬರ್ ಸಿಗುತ್ತೆ. ಬಟ್ ಇಲ್ಲಿ 43 44 ಸೀಟ್ ನಂಬರ್ ಏನೈತಲ್ಲ ಇದ್ರೊಳಗೆ ನಿಮ್ಗೆ ಕೂಪ್ ಟೈಪ್ ವೈಪ್ ಸಿಗುತ್ತೆ. ಫಸ್ಟ್ ACಗೆ ರೊಕ್ಕ ಕೊಡಲ್ಲ ನೀವು ಸೆಕೆಂಡ್ AC ಒಳಗೆ ಫಸ್ಟ್ AC ಮಜಾ ತೊಗೋಬೋದು. ಫುಲ್ಲಿ ಫಸ್ಟ್ AC ಮಜಾ ತೊಗೋಬೋದು. ಯಾಕಂದ್ರೆ ಇಲ್ಲಿ ನಿಮ್ಗೆ ಸೈಡ್ ಲೋವರ್ ಸೈಡ್ ಅಪ್ಪರೂ ಇಲ್ಲ. ಸೈಡ್ ಲೋವರ್ ನೋಡ್ರಿ ಇಲ್ಲಿ ಸೈಡ್ ಲೋವರು ಇಲ್ಲ. ಇದ್ರೊಳಗೆ ನೋಡ್ರಿ ಇಲ್ಲಿ ಸೈಡ್ ಲೋವರ್ ಸೈಡ್ ಅಪ್ಪರು ಇಲ್ಲ. ಫುಲ್ ಪ್ರೈವೇಟ್ ಏರಿಯಾ ಸಿಗುತ್ತೆ. ಬರೀ ನಿಮ್ಗೆ ಇದ್ರೊಳಗೆ ಲಾಕಿಂಗ್ ಸಿಸ್ಟಮ್ ಸಿಗಂಗಿಲ್ಲ ನೋಡ್ರಿ. ಮತ್ತು ಇಲ್ಲಿ ನಿಮ್ಗೆ ಒಂದು ಸ್ಪೆಷಲ್ ಲೈಟಿನೂ ಐತಿ. ಇಲ್ಲೇ ನೀವೇನರ ಓದ್ಬೇಕಂತಂದ್ರೆ ಇಲ್ಲೂ ನಿಮ್ಗೆ ನೋಡೋಕೆ ಸಿಗುತ್ತೆ. ಬಟ್ ಇದೊಂದು ಎಕ್ಸ್ಟ್ರಾ ಫೀಚರ್. ನೀವೇನರ ಲಗೇಜ್ ಹಾಕ್ತೀರಂದ್ರೆ ಲಗೇಜ್ ಹೋಲ್ಡರು ಇಲ್ಲೇ ಐತಿ. ಥ್ಯಾಂಕ್ ಯು. ಪ್ರತಿಯೊಂದು ಕೋಚಿಗೆ ಎಂಟ್ರೆನ್ಸಿಗೆ 2 ಸೈಡಿಗೂ ನಿಮ್ಗೆ ನೆಕ್ಸ್ಟ್ ಸ್ಟೇಷನ್ ಯಾವುದು ಮತ್ತು ಎಷ್ಟು ಕಿಲೋಮೀಟ್ರ್, ಎಲ್ಲಿಂದ ಎಲ್ಲಿಗೆ ಹೊಂಟತಿ ಟ್ರೈನ್ ಎಲ್ಲ ನಿಮಗೆ ಇಲ್ಲೇ ನೋಡೋಕೆ ಸಿಗುತ್ತೆ. ವೇಕೆಂಟ್ ಸ್ಟೇಟಸ್ನು ನಿಮ್ಗೆ ಇಲ್ಲಿಂದನೇ ಗೊತ್ತಾಗುತ್ತೆ. ಈ ಟೈಪ್ ಡೋರ್ಸ್ ನೋಡೋಕೆ ಸಿಗ್ತಿದ್ದು. ಇದ್ರ ಮೇಲೆ ಸೀಟಿಂಗ್ ನಂಬರು ಹಾಕ್ಯಾರ. ಸೊ ಒಳಗೆ ಹೋಗೋಣಂತ. ಒಳಗೆ ಎಂಟ್ರಾಗಿ ಹುಡ್ಕೊಂಡು ನೋಡ್ರಿ ಇಲ್ಲಿ ಫಸ್ಟ್ ಕ್ಲಾಸ್ AC ಇದೆ ಕ್ಯಾಬಿನ್. ಇದ್ರೊಳಗೆ 4 ಜನ ಟ್ರಾವೆಲ್ ಮಾಡ್ಬೋದು. ನನ್ನ ಜೊತೆ ಭಾಳಷ್ಟು ಜರ್ನಿಗಳು ನೋಡಿರ್ತೀರಿ. ಬಟ್ ಇದ್ರೊಳಗೆ ಏನೇನು ಮಾಡಿಫಿಕೇಷನ್ ಅದಾವ ಅಂತ ಹೇಳಿ ನೋಡೋಣ ಅಂತ. ಎರ್ಗೊನಾಮಿಕಲಿ ಕಂಫರ್ಟ್ ಇರುವಂಥ ಕುಷನ್ಸ್ ಮತ್ತು ಸೀಟ್ಗಳದ. ಎರ್ಗೊನಾಮಿಕಲಿ ಅಂತಂತಂದ್ರೆ ಯಾವುದೋ ಒಂದು ಪ್ಯಾಸೆಂಜರ್ ಪಬ್ಲಿಕ್ಗೆ ಕಂಫರ್ಟ್ ಆಗಿರ್ಬೇಕು, ಅವ್ರಿಗೆ ಸ್ಟೇನ್ ಬಂದಿರಬಾರ್ದು, ಅವ್ರಿಗೆ ರಿಲ್ಯಾಕ್ಸಿಂಗ್ ಫೀಲ್ ಕೊಡ್ಬೇಕಲ್ಲ, ಅದಕ್ಕೆ ಎರ್ಗೊನಾಮಿಕಲಿ ಅಂತಂತ ಹೇಳ್ತಾರೆ.
ಸೊ ಇದೆಲ್ಲ ಐತಿ ನೋಡ್ಬೋದು ನೀವು. ಸೀಟಿಂಗಿದ್ದ ಕಲರ್ ಕಾಂಬಿನೇಷನ್ ಇದು ಅಮೃತ್ ಭಾರತ್ ಒಳಗೆ ಏನು ನೋಡಿದ್ರಲ್ಲ ಕಾಂಬಿನೇಷನ್ ಅದ ಸೇಮ್ ಕಾಂಬಿನೇಷನ್ ಐತಿ. ಸ್ವಲ್ಪ ಎಲ್ಲೋ ಐತಿ, ಲೈಟ್ ಶೇಡ್ ಎಲ್ಲೋ. ಫೈನಲಿ ಮಚ್ ಅವೈಟೆಡ್ ವಂದೇ ಭಾರತ್ ಸ್ಲೀಪರ್ದ ಕೂಪ್ ರೀ. ವಾವ್. ಫಸ್ಟ್ ನಿಮ್ಗೆ ಎಂಟ್ರೆನ್ಸ್ ತೋರ್ಸನಿ. ಎಂಟ್ರೆನ್ಸ್ ಒಳಗೆ ನಿಮ್ಗೆ ಹಿಂಗೆ ಸ್ವಲ್ಪ ಇದು ಗ್ಲಾಸ್ ಟೈಪ್ ಇರುತ್ತೆ. ಹೊರಗಿಂದ ಒಳಗಿಂದ ಎಲ್ಲ ನೋಡ್ಬೋದು ನೀವು. ಇದನ್ನು ನೀವು ಕ್ಲೋಸು ಮಾಡ್ಬೋದು. ಇಲ್ಲೇ ನಿಮ್ಗೆ 1 2 ಅಂತೇಳಿ ನಂಬರ್ ಐತಿ. ಸೊ ಒಳಗೆ ಎಂಟ್ರ್ ಆಗ್ಬಿಡ್ಕ ಇಲ್ಲೇ ನೋಡ್ಬೋದು. ಮಸ್ತ್ ಕೂಪ್ ಐತಿ. ಇಬ್ಬರ ಇದ್ರೊಳಗೆ ಟ್ರಾವೆಲ್ ಮಾಡ್ಬೋದು. ಕಪಲ್ಸ್ ಇದೀರಿ, ನೀವೇನರ ಫ್ಯಾಮ್ಲಿ ಒಳಗೆ ಇಬ್ಬರು ಅದೇರಿ ಅಂತಂದ್ರೆ ನಿಮ್ಮ ವೈಫ್, ನಿಮ್ಮ ಗರ್ಲ್ ಫ್ರೆಂಡ್ ಇಲ್ಲ ಫ್ರೆಂಡ್ಸ್ ಅದೇರಿ ಇಬ್ಬರ ಅಂತಂದ್ರೆ ಆರಾಮಾಗಿ ಇದ್ರೊಳಗೆ ಟ್ರಾವೆಲ್ ಮಾಡ್ಬೋದು. ಸೊ ಇದು ಲಾಕ್ ಇರುತ್ತೆ. ಇದನ್ನು ಲಾಕ್ ಮಾಡ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. ನೋಡ್ರಿ ಇದೇನಿದೆ ಡೋರ್ ಇರುತ್ತಲ್ಲ, ಈ ಡೋರ್ನ ನಿಮ್ಗೆ ತೋರಿಸಿದೆ ನಾನು. ಹಿಂಗೆ ಒತ್ತೆ ಇದನ್ನು ಮಾಡ್ಬೋದು ಆರಾಮಾಗಿ. ಇದನ್ನು ಓಪನ್ ಮಾಡಿ ಸೋನು ಅನ್ನೋದ ನೋಡ್ರಿ, ಹಾಯ್ ಹಿಂಗೆ ಮಾಡ್ಬೋದು. ಆಮೇಲೆ ಬರ್ರಿ ಫೈನಲಿ ಎಲ್ಲರಿಗೂ ವೇಟ್ ಇರುವಂಥ ಹೈ ಕ್ಲಾಸ್ ರೀ. ಇದುವರೆಗೂ ಯಾವ ಟ್ರೈನ್ ಒಳಗೂ ಇಂಥ ಸಿಸ್ಟಮ್ ನೀವು ನೋಡಿರೋದಿಲ್ಲ. ಅಂಥದ್ದು ಫಸ್ಟ್ ಕ್ಲಾಸ್ AC ದ ವಾಶ್ರೂಮ್ ನಿಮಗೆ ತೋರಿಸ್ತೀನಿ. ಸೊ ಒಳಗೆ ಹೋಗೋಣ ಅಂತ ಮೊದಲು ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಏರಿಯಾ ನೋಡೋಕೆ ಸಿಗುತ್ತೆ. ಒಳಗೆ ಬಂದು ಕೊಡೋಕೆ ನಿಮಗೆ ನಾರ್ಮಲ್ ವಾಶ್ರೂಮ್ ಅನ್ನಿಸ್ತಿರ್ಬೋದು ರೀ. ಬಟ್ ಇದು ಬಾಂಬಿಂಗ್ ಏರಿಯಾ ಐತಲ್ಲ, ಇದು ನೋಡ್ರಿ ಇಲ್ಲಿ ಇಲ್ಲೇ ನೀವು ಶವರು ಮಾಡ್ಬೋದು. ಇಲ್ಲೇ ಬರೋ ದಿನಗಳೊಳಗೆ ಗೀಝರ್ನ ಅವ್ರು ಆ್ಯಡ್ ಮಾಡ್ತಾರೆ. ಈಗ ಸ್ಪೆಷಲ್ ಇನಾಗ್ರೇಷನ್ ಜರ್ನಿ ಇದ್ದಿದ್ದಕ್ಕೆ ಆ್ಯಡ್ ಮಾಡಿಲ್ಲ. ಇಲ್ಲಾಂದ್ರೆ ಇಲ್ಲಿ ನಿಮ್ಗೆ ಗೀಝರ್ ಬರುತ್ತೆ. ಫಸ್ಟ್ AC ಒಳಗೆ ಅಷ್ಟು ರೊಕ್ಕ ಕೊಟ್ಟು ಟ್ರಾವೆಲ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಫ್ರೆಶ್ ಅಪ್ ಆಗೋಕ್ಕೂ ಎಲ್ಲ ನೀವು ಇರ್ಬೋದು. ನಾ ಹೇಳೇಬಿಟ್ಟೆ ನಿಮ್ಗೆ ಹೋಟೆಲ್ ಆನ್ ಟ್ರ್ಯಾಕ್ಸ್ ಅಂತೇಳಿ. ಸೊ ನೋಡ್ರಿ ಇಲ್ಲಿ ಸೇಮ್ ಹೋಟೆಲ್ ಟೈಪ್. ಹೋಟೆಲ್ದಾಗ ಹೆಂಗೆ ನೀವು 5 ಸ್ಟಾರ್ ಹೋಟೆಲ್ದೊಳಗೆ ಫೀಲ್ ತೊಗೋತಾರಲ್ಲ, ವಾಶ್ರೂಮ್ ಜೊತೆ ಅಟ್ಯಾಚ್ಡ್ ಶವರ್ ಏರಿಯಾ ಇರುತ್ತೆ. ಸೊ ಹಂಗೆ ಶವರ್ ಏರಿಯಾ ಇಲ್ಲೆಲ್ಲ ಡಿಫ್ರೆಂಟು ಐತಿ. ನೀವು ಇಲ್ಲಿ ಶವರ್ ಮಾಡ್ಕೊಂತ ಜರ್ನಿ ಎಂಜಾಯ್ನೂ ಮಾಡ್ಬೋದು. ಬಿಸಿ ನೀರು ಬರುತ್ತೆ, ಗೀಝರ್ನೂ ಬರುತ್ತೆ. ಅದೆಲ್ಲ ಏನು ಚಿಂತೆ ತೊಳಕ್ಕೆ ಹೋಗ್ಬೇಡ್ರಿ. ಇದೇನು ನೋಡತ್ತಾರಲ್ಲ ಇವ ಕ್ಯಾಟ್ರಿಂಗ್ ಸರ್ವಿಸಸ್ ಮಾಡೋರಿಗೆ ಇದನ್ನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ಯಾರ. ವಂದೇ ಭಾರತ್ ಸಿಟ್ಟಿಂಗ್ ಒಳಗೆ ನೋಡಿರ್ಬೋದು ನೀವು, ವಾಶ್ ಬೇಸಿನ್ ಇರಲಿಲ್ಲ. ಬರೀ ವಾಶ್ರೂಮ್ಗೆ ಹೋಗಿನ ಕೈ ತೊಗೋಬೇಕಿತ್ತು. ಅದೆಲ್ಲ ಭಾಳ ಪ್ರಾಬ್ಲಮ್ ಆಕಿತ್ತು. ಸೊ ಇದ್ರೊಳಗೆ ನಿಮ್ಗೆ ವಾಶ್ ಬೇಸಿನ್ ಏರಿಯಾನು ಕೊಟ್ರೆ ಅದರಿಂದ ಏನಾಗುತ್ತೆ ಅಂತಂತಂದ್ರೆ ಬರೀ ವಾಶ್ರೂಮ್ ಸಂಬಂಧ ವೇಟ್ ಮಾಡೋದು ಹಾಕಿದ್ರಲ್ಲ. ನೀವು ನೋಡ್ರಿ ವಾಶ್ರೂಮ್ ಒಳಗೆ ನೀವು ಹೋಗ್ಬೇಕಂತಂತಂದ್ರೆ ವೇಟಿಂಗ್ ಹಚ್ಚಿಬಿಡ್ತೈತೆ. ಕೈ ತೊಗೊಳಕ್ಕೆ ಒಂದಷ್ಟು ಜನ ಬರೀ ಟಿಶ್ಯೂಯಿಂದ ಯೂಸ್ ಮಾಡ್ಕೊಂಡು, ಒಂದಷ್ಟು ಜನ ಏನು ಮಾಡ್ತಿದ್ರು ಏನದು ವಾಟರ್ ಹೀಟ್ರ್ ಇರುತ್ತಲ್ಲ ಅದರಿಂದ ಕೈ ತೊಗೋತಿದ್ರು. ಸೊ ಇಲ್ಲಿ ಆ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ವಂದೇ ಭಾರತ್ ಒಳಗೆ ಪ್ಯಾಂಟ್ರಿ ಕಾರ್ ಇಲ್ಲದೆ ಇರೋದ್ರಿಂದ ಊಟ ಏನು ಬರುತ್ತಲ್ಲ ಅದನ್ನು ಹೀಟ್ ಮಾಡೋಕೆ ಏನರ ನಿಮಗೆ ಕೋಲ್ಡ್ ವಾಟರ್ ಬೇಕಂದ್ರೆ ಅದೆಲ್ಲ ಕೋಲ್ಡ್ದು ಮಾಡೋಕೆ ಇಲ್ಲೆಲ್ಲ ಸಿಸ್ಟಮ್ ಐತೆ. ಸೊ ಕೋಚಿಗೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂದೆ ಅಲ್ಲೇ ಆಟೋಮೆಟಿಕ್ ಡೋರ್ ನೋಡಿರ್ತಾರೆ. ಬಟ್ ಕೋಚಿಗೆ ನನ್ನ ಆಟೋಮೆಟಿಕ್ ಡೋರ್ ಐತಿ ಸಪ್ರೇಟ್. ಈ ಕೋಚ್ದವ್ರು ಅಲ್ಲಿ ಹೋಗೋಕ್ಕಾಗಿಲ್ಲ, ಆ ಕೋಚ್ದವ್ರು ಇಲ್ಲಿ ಬರೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಇಲ್ಲೇ ಡೋರ್ ಐತಿ. ಇದನ್ನು ಆಫ್ ಮಾಡ್ಯಾರ ಈಗ. ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೆಲ್ಲ ನೀವು ಹೆಂಗಂತಂದ್ರೆ ಭಾರಿ सिक्योरिटी के लिए अच्छा है ना ये. रात में उस साइड भी क्लोज करो, इस साइड भी क्लोज करो. कोई अंदर ही नहीं घुस सकता. ಯಾರೋ ಒಳಗೆ ಬರೋಕ್ಕಾಗಂಗಿಲ್ಲ ಸೆಕ್ಯೂರಿಟಿಯಿಂದ. ಇದು ಭಾಳ ಯಾಕಂತಂದ್ರೆ ನೋಡ್ರಿ ಇಲ್ಲಿ ಅದು ಕ್ಲೋಸ್ ಆತಂತ ತಿಳ್ಕೊರಿ, ಈ ಬುಗಾರ ಅಲ್ಲಿ ಹೋಗೋಕ್ಕಾಗಂಗಿಲ್ಲ. ವೆರಿ ಬೆಸ್ಟ್ ಫೀಚರ್ ಇದೆ. क्रॉसिंग हो रही है डिब्रूगढ़ राजधानी एक्सप्रेस. यहाँ देखिए 20504 डिब्रूगढ़ राजधानी. जबरदस्त. खूबसूरत. ವಾವ್, खूबसूरत. बेस्ट क्रॉसिंग. ಈವ್ನಿಂಗ್ ಸ್ನ್ಯಾಕ್ಸ್ ಬಂದದ್ರಿ ನಮಗಿಲ್ಲೇ. ಸೇಮ್ ಅದ ಬ್ರ್ಯಾಂಡಿಂಗ್ ಐತಿ. ಒಳಗೆ ಏನೇನೈತೆ ಅಂತ ನೋಡೋದಾದ್ರೆ ಭುಜಿಯಾ, ಮಾಜಾ, ಕೇಕ್, ರಿಫ್ರೆಶಿಂಗ್ ವೈಪ್ಸ್, ಒಂದು ಸ್ವೀಟ್, ಕಚೋಡಿ, ಮತ್ತು ಇದು ಯಾವುದೋ ಒಂದು ಲೋಕಲ್ ಬಿಕಾರಾಮ್ ಚಂದ್ರಮಾಲ್ದ ಸವಲಿ ಅಂತ್ರಿ. ಇದು ಲೋಕಲ್ ಯಾವುದೋ ಡಿಶ್ ಇರ್ಬೋದು. ಇಲ್ಲೇ ಚಿಕ್ಕಿ ಪ್ರೊವೈಡ್ ಮಾಡ್ಯಾರ. कैसा लग रहा है तुमको ट्रेन? बहुत बढ़िया भाई, बहुत अच्छा लग रहा है. हाँ, पहला बार वंदे भारत इतना लंबा जर्नी होने वाला है. स्लीपर अच्छा लग रहा है ना. बहुत अच्छा लग रहा है. ಪ್ರಿಯಾರಿಟಿ ಮಿಲ್ತಾ था पर ವಂದೇ ಭಾರತಿಗೆ ಪ್ರಿಯಾರಿಟಿ ಸಿಗ್ತಿದ್ರಿ. ಬಟ್ ಲಾಂಗ್ ಜರ್ನಿ ಮಾಡೋಕೆ ಆಗ್ತಿರ್ಲಿಲ್ಲ. ಬಟ್ ಈಗ ಪ್ರಿಯಾರಿಟಿನೂ ಸಿಗುತ್ತೆ, ಲಾಂಗ್ ಜರ್ನಿ का ಕಂಫರ್ಟ್ भी मिलता है. सोगे 1 घंटा सोएंगे तो लगेगा 10 घंटा सोए. ಕಂಫರ್ಟ್ ಜರ್ನಿ. ಸೊ ಈವ್ನಿಂಗ್ ಚಾಯ್ ಸರ್ವ್ ಆಗತ್ತತ್ರ ಇಲ್ಲೇ. ಚಾಯ್ ದಿ भाई एक धन्यवाद. कॉप दे दो मेरे को. ಓ ಅಮೃತ್ ಭಾರತ್ ಟ್ವಿನ್ಸ್. ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ಪ್ರಿಮಿಕ್ಸ್ ಕೊಡತ್ತಾರೆ. ಸೊ ಬನಾನಾ ಸಿಕ್ ಬಾ ಎಸೆಕೋಲ್ ಹಿಂಗೆ ತೆಗಿಯೋದ್ರಿ ಹಾಕ್ಬಿಡ್ರಿ. भाई चाय लेना या कॉफी लेना है, जो मन करे वो ले सकते हो. आपकी श्रद्धा है.
सबकी वॉइस सुनेगी, सब्सक्राइबर को किसका वॉइस सुनना है वो उन पे भरो। तुम्हारे वीडियो में तो यूट्यूब थैंक यू बोलेगा कि अब कन्वर्ट करना ही नहीं पड़ेगा हिंदी लैंग्वेज और सब लैंग्वेज मिल रहा है। कहीं वो कन्नड़ से हिंदी करो, हिंदी से कन्नड़ कर दो। ಮತ್ತು ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು ಸತ್ಯ ಅಣ್ಣ ಮಲಾರ್ ಬೈ ಇವರೆಲ್ಲ ಎಲ್ಲದಾರ ಅಂತೇಳಿ. ಸೊ ನಾವು ಟೀಮಾಗಿ ಡಿವೈಡ್ ಆಗಿದ್ವಿ. ನಾವೆಲ್ಲರೂ ನಾನು ಮೋಹಿತ್ ಭಯ್ಯ ಶ್ರೇಯಾಂಶ್ ಭಯ್ಯ ಹಿಂಗೆಲ್ಲ ನಾವು ಬಂದೇವಿ ಇಲ್ಲಿ ಈ ಕಾಮಾಖ್ಯ ವಂದೇ ಭಾರತ್ ಕವರ್ ಮಾಡಕ್ಕೆ. ಅವ್ರು ಮಾಲ್ದಾ ಟೌನದ ವಂದೇ ಭಾರತಿಗೆ ಹೋಗ್ಯಾರ. ಸೊ ನಾವು ಹಿಂಗೆ ಡಿವೈಡ್ ಆಗಿವಿ. ಯಾಕಂದ್ರೆ ನೀವು ಹೇಳತ್ತಿದ್ರಲ್ಲ ಒಂದೇ ಕಂಟೆಂಟ್ 6 ಮಂದಿ ನೋಡೋಕ್ಕಾಗಲ್ಲ ಅಂತ. ಸೊ ಅದ್ರ ಸಂಬಂಧ नहीं मेरे को नहीं मिला था, मैं उधर था। नहीं मिला। और असम से और कोलकाता आप जाओगे ना, मतलब हावड़ा जाओगे तब आपको असमीज खाना देगा। ಇಲ್ಲಿ ನೋಡ್ರಿ HYV ಎಲ್ಲ ಮಾಡೋದು ಪ್ರತಿಯೊಂದು ಲಾಗರು ಅದಾರ ಇಲ್ಲಿ. वो किधर है देखो 120। आ गया 2 किलोमीटर। ಈಗ ನಮಗೆ ಕ್ರಾಸ್ ಮಾಡೋದೈತ್ರಿ 12424 ಫೇಮಸ್ ದಿಬ್ರುಗಢ ರಾಜಧಾನಿ. वो काफी सुंदर लग रहा है। ಸೊ ಜರ್ನಿ ಅಂತೂ ಮಸ್ತ್ ನಡೆದ್ರಿ. ಸನ್ಸೆಟ್ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಐತಿ. ಮತ್ತು ಈ ಜರ್ನಿ ಒಳಗೆ ನಮ್ಮ ಕನ್ನಡಿಗರು ನಮಗೆ ಸಿಕ್ಕಾರ. ಅವ್ರ ಫೇಸ್ ತೋರಿಸೋದು ಬ್ಯಾಡ ಅಂತ ಹೇಳ್ಯಾರ, ಬಟ್ ಮಾತಾಡ್ತಾರೆ ಅವ್ರು. ಅವ್ರ ಚಾನಲ್ ಹೆಸರ ಬ್ಯಾಗ್ಸ್ ಪ್ಯಾಕ್ ಲಾಗ್ಸ್ ಅಂತ ಹೇಳಿ. ಸೊ ಹೆಂಗೆ ಅನ್ಸತ್ತೈತಿ ನಿಮ್ಗೆ? ಮಸ್ತ್ ಅನ್ಸ್ಲತ್ತದ. ಜೀವನದ ಒಂದು ಇದು ದೊಡ್ಡದೊಂದು ಐತಿಹಾಸಿಕ ದಿನದಾಗ ಬರದ ವೇಟ್ ಮಾಡತ್ತೀವಿ. ಇಷ್ಟು ಜಲ್ದಿ ಬರ್ತಂತ ನಾವು ಅನ್ಕೊಂಡಿರಲಿಲ್ಲ. ತುಂಬ ಧನ್ಯವಾದಗಳು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ಎಲ್ರಿಗೂ ತುಂಬ ಧನ್ಯವಾದ. ಮಸ್ತ್ ಅನ್ಸ್ಲತ್ತದ ರಿಯಲಿ. ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಭಾರತ ಮೊದಲೇ ಒಂದೇ ಭಾರತ್ ಸ್ಲೀಪರ್ ಅದಲ್ಲ, ಒಳಗೆ ಕಾಲಿಡೋದು ಇಷ್ಟು ಖುಷಿ ಆಯ್ತು. ಅಲ್ಲೇ ಗೊತ್ತಾಯ್ತು, ಅಲ್ಲೇ ಫ್ಲಾಟ್ ಆಗ್ಬಿಟ್ಟೆ. ನಮ್ಗಂತೂ ಭಾಳ ಖುಷಿ ಆಗತ್ತದ ನೋಡ್ರಪ್ಪ. ಬೈ ಅಂತೂ ಬೀದರ್ದವ್ರ. ಸೊ ಅವ್ರದ್ದು ಚಾನಲ್ ಐತಿ, ಅವರು ಕವರ್ ಮಾಡ್ಯಾರ. ಬಟ್ ಅವರ POV ಲಾಗ್ಸ್ ಮಾಡ್ತಾರ. ಸೊ ನೀವು ಹೋಗಿ ನೋಡ್ಬೋದ. ನಮ್ಮ ಕನ್ನಡದವರ ಸಪೋರ್ಟ್ ಮಾಡ್ರೆ ನಾವು ಮುಂದೆ ಬರ್ತೇವೆ. ಭಾಳ ಧನ್ಯವಾದಗಳು ರುದ್ರಾಬಾಯಿ ಅವರೇ. ಭಾಳ ಧನ್ಯವಾದಗಳು ರುದ್ರಾಬಾಯಿ ಅವರೇ. ಆಕ್ಚುಲಿ ನಾ ಇವ್ರದೆಲ್ಲ ಭಾಳ ನೋಡ್ತಾ ಇರ್ತೀನಿ. ನಾನು ಯಾಕೆ ಮುಖ ತೋರಿಸ್ತಾ ಇಲ್ಲ ಅಂದ್ರೆ ನನ್ನೊಂದು ಇದು ಇದೆ ಅಂದ್ರೆ ಒಂದು ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ನೇಮ್ ಆ್ಯಂಡ್ ಫೇಸ್ ನೆಕ್ಸ್ಟ್ ಯಾವಾಗಾರ ಅದು ಒಂದು ಟೈಮ್ ಬಂದಾಗ ತೋರಿಸ್ಬೇಕಂತ ಇದ್ದೀನಿ. ದಯವಿಟ್ಟು ಅದ್ರ ಬಗ್ಗೆ ನಾನು ಕ್ಷಮೆ ಕೇಳ್ತೀನಿ. ಬಟ್ ನಾನು ನಿಮ್ಗೆ ಒಳ್ಳೆ ಕಂಟೆಂಟ್ನ ನಿಮ್ಮ ಎದುರುಗಡೆ ಇಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ರೀ. ಭಾಳ ಧನ್ಯವಾದಗಳು ರುದ್ರ ಪ್ರಧಾನ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ತಿಂದಿದ್ದೇನೋ ಇರ್ತೈತಲ್ಲ ಎಲ್ಲ ಬಂದವ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ OBHS ಸ್ಟಾಫ್ ಅಂತ ಹೇಳ್ತಾರೆ, ಆನ್ ಬೋರ್ಡ್ ಹೌಸ್ ಕೀಪಿಂಗ್ ಸ್ಟಾಫ್. ಸೊ ನಾವೀಗ ನ್ಯೂ ಅಲಿಪುರ್ ದ್ವಾರ್ स्टेशन पर पहुंचने वाली है. ನಾವೀಗ ನ್ಯೂ ಅಲಿಪುರ್ ದ್ವಾರ್ ಸ್ಟೇಷನ್ ರೀಚ್ ಆಗತ್ತೀವಿ. ನೋಡ್ರಿ ಒಂದೇ ಸ್ಲೀಪರ್ ಒಳಗೆ ಜರ್ನಿ ಅಂತೂ ಮಸ್ತ್ ನಡೆದೈತ್ರಿ. ನಂಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಅದು ಗೊತ್ತಾಗತ್ತಿಲ್ಲ. ಮಸ್ತ್ ಕಂಫರ್ಟ್ ಐತೆ ಜರ್ನಿ. ಇವಂತೂ ನಿದ್ದೆ ಮೂಡುವ ನೋಡ್ರಿ. 1 घंटा तो सोऊंगा तो लगेगा 10 घंटा सोया हूँ. 1 घंटे निद्ದೆ ಮಾಡ್ತೀನಿ. ಹಂಗತೆ 10 ಅವರ್ ನಿದ್ದೆ. ಮಾತಾಡು ಇನ್ನೂ ಮಾತಾಡು. ಏನ್ ಮಾತಾಡ್ತೀರಾ? ಕ್ವೆಶ್ಚನ್ ಹಾಕಿ ನಮ್ಮ ಆನ್ಸರ್ ಕೊಡ್ತೀನಿ. ಟ್ರೈ ಮಾಡತ್ತನ್ರಿ ಅವ. ಅವಂದ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್. ಸೊ ಕಲ್ತಾ ನಾವು ಕನ್ನಡ, ಅದ್ ನಂಗೆ ಹೆಮ್ಮೆ ಐತಿ. ಹೇಳು, ಎಲ್ಲರೂ ಹೇಗಿದ್ದೀರ ಕೇಳು. ಎಲ್ಲರೂ ನಮಸ್ಕಾರ, ಸುಸ್ವಾಗತಂ ನಮ್ಮ RCD ಇನ್ಸೈಡ್ಗೆ ವಿಡಿಯೋಗೆ. ಹಲೋ ಸೋನು ಭಯ್ಯ ಏನ್ ಮಾಡ್ತೀರಾ? ಸೋನು ಅಣ್ಣ ಎಲ್ಲಿ? ಬನ್ನಿ ನಮ್ ಜೊತೆ. Please remember to take all your belongings with you. ಸೊ ಈಗ ನಮ್ಮ ಟ್ರೈನ ಅಲಿಪುರ್ ದ್ವಾರ್ ಸ್ಟೇಷನ್ ಒಳಗೆ ಎಂಟರ್ ಆಗೈತ್ರಿ. ಇದಕ್ಕಂತಾರ ಗೇಟ್ ವೇ ಆಫ್ ಸಿಕ್ಕಿಮ ಮತ್ತು ಗೇಟ್ ವೇ ಆಫ್ ಭೂತಾನ್ ಅಂತೇಳಿ. ಭೂತಾನ ಮತ್ತು ಸಿಕ್ಕಿಮ ಭಾಳ ಅಂದ್ರೆ ಭಾಳ ಸಮೀಪದವ್ರಿ ಇಲ್ಲಿಂದ. ಸೊ ನೀವೇನಾರ ಭೂತಾನ್ಗೆ ಹೋಗಕ್ಕೆ ಪ್ಲ್ಯಾನ್ ಮಾಡತ್ತೀರಿ, ಸಿಕ್ಕಿಮ್ಗೆ ಹೋಗೋದು ಪ್ಲ್ಯಾನ್ ಮಾಡತ್ತೀರಿ ಅಂತಂದ್ರೆ ನೀವು ಇಲ್ಲಿ ಬಂದು ನಿಮ್ಮ ಜರ್ನಿನ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲೆಲ್ಲ ಅರೇಂಜ್ಮೆಂಟು ಚೆನ್ನಾಗಿ ಮಾಡಿದ್ರೆ ನಮ್ಮ ಟ್ರೈನ ಪಿಕಪ್ಪು ತೊಗೊಳಕತ್ತೀಗ. ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಆಗಿನೇ ಬಿಟ್ಟೈತಿ. ಟೈಮ್ ಅನ್ಕೊಂತಿರ್ಬೇಕು ನೀವು 6:30 7 ಆಗೈತೆ ಅಂತ ಹೇಳಿ.
ಬಟ್ 5 भी नहीं बजा भाई 448 ಆಗೈತಿ. ವೆಲ್ಕಮ್ ಟು ನಾರ್ತ್ ಈಸ್ಟ್ ಒಳಗೆ ಹಿಂಗೆ ನೋಡ್ರಿ ಜಲ್ದಿ ಜಲ್ದಿ ಸನ್ಸೆಟ್ ಆಗ್ಬಿಡುತ್ತೆ. ಬೆಂಗಳೂರು ಅಂದ್ರೆ 6:30 80 80 Next station is New Coast Bihar. ಸೊ ನಾವೀಗ ಫೈನಲಿ ಎಂಟ್ರ್ ಆಗ್ಯಾವ್ರಿ ನ್ಯೂ ಕೂಚ್ ಬಿಹಾರ್ಗೆ. ನಮ್ಮ ವಂದೇ ಭಾರತ್ ಸ್ಲೀಪರ್ದ ಜರ್ನಿ ಹೌಡಾ ಮಠ ಇರುತ್ತೆ, ಅಂದ್ರೆ ಕೋಲ್ಕತ್ತಾ ಮಠ ಇರುತ್ತೆ. ಫಸ್ಟ್ ಪಾರ್ಟ್ನ ನಾವು ಇಲ್ಲಿಗೆ ಎಂಡ್ ಮಾಡೋದಂತ. ಸೆಕೆಂಡ್ ಪಾರ್ಟ್ ಒಳಗೆ ನಿಮಗೆ ಸತ್ಯ ಅನ್ನ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಪೂರ್ತಿ ಬರ್ತಾರೆ. ಸೊ ಫುಲ್ ಗ್ಯಾಂಗ್ ಜೊತೆ ನಿಮ್ಗೆ ಜರ್ನಿ ನೋಡೋಕೆ ಸಿಗ್ಬೇಕಂದ್ರೆ ನೀವು ಇನ್ನೊಂದು ದಿನ ವೇಟ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಪಾರ್ಟ್, ಫಸ್ಟ್ ಇಂಪ್ರೆಷನ್, ಫಸ್ಟ್ ಜರ್ನಿ ರನ್ ಈ ಹೋಟೆಲ್ ಆನ್ ವೀಲ್ಸ್ದ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳೋದು ಮಾತ್ರ ಕಾಮೆಂಟ್ ಮಾಡಿಬಿಡ್ರಿ. ಜಲ್ದಿ ಈ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂತೇಳಿ ನಾನು ಜಲ್ದಿ ಎಂಡ್ ಮಾಡತ್ತೀನಿ. ಗಾಡಿ ನಮ್ದು ಇವತ್ತು ಟೈಮಿಂಗ್ ಕೊಟ್ಟಿದ್ದಕ್ಕಿಂತ ಸ್ವಲ್ಪ ಲೇಟ್ ಡಿಪಾರ್ಚರ್ ಆತ. ಸೊ 5 ಗಂಟೆಗೆ ಐತಿ, ನಾನು 6 ಗಂಟೆ ನೋಡಕ್ಕೆ ಲಾಕ್ ಹಾಕ್ಬೇಕಾ. ಪೂರ್ತಿ ನೋಡ್ರಿ ಇಲ್ಲಿ 38 ನಿಮಿಷ ಈಗ ರೆಡಿ ಐತಿ. ಇದೇನು ಫೈನಲ್ ಪಾರ್ಟ್ ಐತಲ್ಲ ಇದನ್ನಷ್ಟೇ ಎಡಿಟ್ ಮಾಡಿ ಇಂಟ್ರೋ ಹಾಕ್ಬಿಟ್ರೆ ನಂದು ಲಾಗ ಬಂದಂಗೆ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅನ್ಕೋತೀನಿ. ಗುವಾಹಟಿ ಮಠ ಬಂದು ಈ ಜರ್ನಿನ ನಾನು ನಮ್ಮ ಕನ್ನಡಿಗರಿಗೆ ಅಂತ ಹೇಳಿ ಮಾಡಿದ್ರ ಸಂಬಂಧ ಒಂದು ಸ್ವಲ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ನೂ ಮಾಡಿರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.